ಸರ್ಕಾರಿ ಶಾಲೆಗಳು ಬಂದ್ ಆಗುತ್ತಿಲ್ಲ. ಕುಮಾರ್ ಕೆಎಫ್. ಇಂಡಿಪೆಂಡೆಂಟ್ ಸಂಗ್ರಾಮ್ ನ್ಯೂಸ್ಗೆ ಸ್ವಾಗತ. ನಮ್ಮೂರ ಶಾಲೆ ಶಿಕ್ಷಕರು ರಾಷ್ಟ್ರ ನಿರ್ಮಾಣದ ಪ್ರಜೆಗಳನ್ನಾಗಿ ಮಾಡುವ ಶಕ್ತಿ ಇರುತ್ತದೆ. ಅಲ್ಲದೆ ಸರ್ಕಾರದ ನೂರಾರು ಸಮೀಕ್ಷೆ ಕಾರ್ಯವನ್ನ ಮಾಡಬೇಕು ಮತ್ತು ವಿದ್ಯಾರ್ಥಿಗಳಿಗೆ ಪಾಠ ಬೋಧಿಸಬೇಕು ಎಂದು ಸಾರ್ವಜನಿಕ ಶಿಕ್ಷಣ ಇಲಾಖೆಯ ಬಿಆರ್ಸಿ ಕೋಆರ್ಡಿನೇಟರ್ ಕುಮಾರ್ ಕೆಎಫ್ ರವರು ಹೇಳಿದರು. ಅವರು ಇಂಜಿನಿಯರ್ ಸಭಾಭವನದಲ್ಲಿ ರೋಟರಿ ಕ್ಲಬ್ ಆಯೋಜಿಸಿದ್ದ ಕನ್ನಡ ರಾಜ್ಯೋತ್ಸವ ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತನಾಡಿದರು. ನಮ್ಮ ಸರ್ಕಾರಿ ಶಾಲೆಗಳಲ್ಲಿ 5 ನಿಮಿಷದಲ್ಲಿಯೇ ಪಾಠಗಳನ್ನ ವಿದ್ಯಾರ್ಥಿಗಳಿಗೆ ತಿಳಿಸುವಂತೆ ಹೇಳುವಂತಹ ಶಿಕ್ಷಕರಿದ್ದಾರೆ ಎಂದು ಹೇಳಿದರು. ಸಾಧನೆ ಮಾಡಿರುವ ಶಿಕ್ಷಕರನ್ನ ಗುರುತಿಸಿ ಇಂದು ಸನ್ಮಾನಿಸಲಾಗುತ್ತಿದೆ ಎಂದು ಹೇಳಿದರು. ರಾಜು ಹಡಗಲಿರವರು ಮಾತನಾಡಿ, ನಮ್ಮ ದೇಶದಲ್ಲಿ ಶಿಕ್ಷಕರ ಮೇಲೆ ದೊಡ್ಡ ಜವಾಬ್ದಾರಿ ಇದೆ ಎಂದರು. ಧಾರವಾಡ ಗ್ರಾಮೀಣ ಪ್ರಾಥಮಿಕ ಶಾಲಾ ಶಿಕ್ಷಕರಾದ ಕೃಷ್ಣಾಬಾಯಿ ಅನುಭಟ್ ಒಡೆಯರ್, ಎಸ್ಎಸ್ ಜೋರಮ್ನವರ್, ದೀಪಾ ಲಾಡ್, ಪ್ರೇಮಾ ಎಲೆಗಾರ್, ಪ್ರಶಾಂತ್ ಜಲ್ಕೆ ಅವರಿಗೆ ಪ್ರಶಸ್ತಿ ಪತ್ರ ನೀಡಿ ಸನ್ಮಾನಿಸಿ ಗೌರವಿಸಲಾಯಿತು. ರೋಟರಿ ಕ್ಲಬ್ ಅಧ್ಯಕ್ಷರಾದ ನಾಗರಾಜ್ ತಾಯಣ್ಣವರ್ ಸ್ವಾಗತಿಸಿದರು. ಕವಿತಾ ತಾಯಣ್ಣವರ್ ಮುಖ್ಯ ಅತಿಥಿಗಳನ್ನ ಪರಿಚಯಿಸಿದರು. ರೋಟರಿ ಕ್ಲಬ್ ಕಾರ್ಯದರ್ಶಿ ವಾಮನ್ ಮಂತ್ರಿರವರು ಕಾರ್ಯಕ್ರಮವನ್ನು ನಿರೂಪಿಸಿದರು. ನೂರಾರು ಜನರು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದರು. ಇದು ಎಲ್ಲರಿಗೂ ನ್ಯಾಯಬದ್ಧವೇ, ಸದ್ಭಾವನೆ ಮತ್ತು ಸಹಯೋಗವನ್ನು ಬೆಳೆಸಬಲ್ಲವೇ, ಎಲ್ಲರಿಗೂ ಅನುಕೂಲಕರವಾಗಿದೆ. ಥ್ಯಾಂಕ್ ಯು. ಭಾಷಣ ಅದು ಎಲ್ಲನೂ ನಾವು ಕನ್ನಡದಲ್ಲಿ ಮಾಡಬೇಕಂತೇಳಿ ನಿರ್ಧರಿಸಿದ್ದೇವೆ. ಈಗ ಇವತ್ತಿಗೆ ಬಂದಂಥ ನಮ್ಮ ಮುಖ್ಯ ಅತಿಥಿಗಳಾದ ಗುರುರಾಜ್ ಹಡಗಲಿ ಸಾಹೇಬರು, ಆಮೇಲೆ ಕುಮಾರ್ ಸರು, ಆಮೇಲೆ PDG ಗಣೇಶ್ ಭಟ್ ಸರು, ಸಂಜಯ್ ಇಂಗ್ಲೆ ಸರು, ಬಂದಂಥ ಅತಿಥಿ ಹಿರಿ ಸರು, ಚಾರ್ಟರ್ ಮೆಂಬರ್ಸು ಎಲ್ಲರಿಗೂ ವಂದನೆಗಳು. ಇವತ್ತಿಂದ ಮುಖ್ಯ ಇದೇನೆಂದರೆ, ನಾವು ಇದನ್ನು ಸೆಪ್ಟೆಂಬರ್ಗೆ 5ಕ್ಕೆ ನಾವು ಇದನ್ನು ಟೀಚರ್ಸಿಗೆ ಸನ್ಮಾನ ಮಾಡಬೇಕಂತಿದ್ದು, ಆ ಸಮಯ ಸಂದರ್ಭ ಕೂಡಿ ಬರಲಿಲ್ಲ, ಲೇಟ್ ಆಗೋದ್ರಿಂದ ನಾನು ಇವತ್ತು 1ನೇ ತಾರೀಕಿಗೆ ಮಾಡಿದರೆ ಇದು ಒಳ್ಳೇದಾಗತ್ತಂತೇಳಿ ನಂದು ಒಂದು ಇದನ್ನು ನಿರ್ಧಾರಕ್ಕೆ ಬಂದು ಇವತ್ತು ನಾವೆಲ್ಲ ಟೀಚರ್ಸಿಗೆ, ಗೌರ್ಮೆಂಟ್ ಟೀಚರ್ಸಿಗೆ ಸನ್ಮಾನ ಮಾಡ್ತಾ ಇದ್ದೇವೆ. ಮೊನ್ನೆ ನಾವು 27 ಅಕ್ಟೋಬರ್ ತಿಂಗಳ ಎಲ್ಲ ಹಬ್ಬ ಹರಿದಿನದಿಂದಲೇ ದೀಪಾವಳಿ, ದಸರಾ ಎಲ್ಲ ಮಾಡೋದ್ರಿಂದ ಎಲ್ಲ ಒಳ್ಳೆ ನಮ್ಮ ಫ್ಯಾಮಿಲಿ ಜೊತೆ ನಾವೆಲ್ಲ ಟೈಮ್ ಕಳೆದು ಒಳ್ಳೇದಾಯಿತು. ಸೊ ನಾವು 27ಕ್ಕೆ ನಾವು ಪಾಲಾಕ್ಷ ಪೋದಾರ್ ಸ್ಕೂಲ್ ಅವರು ಸ್ಟೂಡೆಂಟ್ಸು, ಟೀಚರ್ಸ್ ಎಲ್ಲ ತಾವು ಕೈಗೆ ಮಾಡಿದಂಥ ಮೇಣಬತ್ತಿ, ದಿಯಾ, ಆಮೇಲೆ ಸ್ವೀಟ್ಸು, ರೇಷನು ಎಲ್ಲ ನಾವು ಆರ್ಫನೇಜ್ ಸ್ಕೂಲಿಗೆ ಕೊಟ್ವಿ. 3-4 ಆರ್ಫನೇಜ್ ಸ್ಕೂಲಿಗೆ ಕೊಟ್ವಿ. ಸಸ್ತೂರದಲ್ಲಿ, ಹುಬ್ಳಿ, ಆಮೇಲೆ ಮೆಂಟಲ್ ರಿಟಾರ್ಡ್ ಸ್ಕೂಲಿಗೆ ಅಲ್ಲೆಲ್ಲ ಫಂಕ್ಷನ್ ಮಾಡಿದ್ವಿ. ಅದು ಒಳ್ಳೆ ನಮ್ಗೆ ಅದು ಅಭಿಪ್ರಾಯ ಬಂತು. ಆಮೇಲೆ ಜನನೂ ಭಾಳ ಸ್ಪಂದಿಸಿದ್ರು, ಹುಡುಗರು ಭಾಳ ಮೋಟಿವೇಟ್ ಆದರು. ಆಮೇಲೆ ಮೊನ್ನೆ ನಾವು ರೀಸೆಂಟ್ಲಿ ಸ್ಯಾಟರ್ಡೇ ನಮ್ಮದು ಒಂದು ಡಿಸ್ಟ್ರಿಕ್ಟ್ ಗ್ರ್ಯಾಂಟ್ ಮೇಳಾ ಅಂತೇಳಿ ಮಾಡಿದ್ರು. ಗ್ರ್ಯಾಂಟ್ ಮೇಳಾ ಅಟ್ ಬೆಳಗಾವ್ ಮಾಡಿದ್ರು. ಅದು ಏನಂದರೆ, ನಾವೀಗ CSR ಫಂಡ್ಸ್ ಅಂತ ಇರ್ತೈತೆ ಅದು. ಆಮೇಲೆ ನಾವೀಗ ಏನೋ ಒಂದು ಆ್ಯಕ್ಟಿವಿಟಿ ಮಾಡ್ಬೇಕಂದ್ರೆ, ಕಾರ್ಯ ಮಾಡಿಸ್ಬೇಕಂದ್ರೆ ಸ್ಕೂಲ್ಗಳಿಗೆ ಟಾಯ್ಲೆಟ್ ಕಟ್ಸಲಿಕ್ಕೆ ಗ್ಲೋಬಲ್ ಗ್ರ್ಯಾಂಟ್ ಅಂತ ಇರುತ್ತೆ. ಡಿಸ್ಟ್ರಿಕ್ಟ್ ಗ್ರ್ಯಾಂಟ್ ಹೆಂಗೆ ತರಬೇಕು ಅದಕ್ಕೆಲ್ಲ ನಮ್ಮ ಬಟ್ ಸರ್ ಎಲ್ಲ ನಮಗೆ ಗೈಡ್ ಮಾಡಿದರು. ಅದೊಂದು ಒಳ್ಳೆ ಪ್ರೋಗ್ರಾಮ್ ಆಯಿತು. ಅದರಿಂದ ನಾವು ಇನಿಷಿಯೇಟಿವ್ ತೊಗೊಂಡು ನಾವು ಇನ್ನೂ ಕೆಲವು ಸ್ಕೂಲಿಗೆ ಬರ್ತಕ್ಕಂಥ ಮಕ್ಕಳಿಗೆ ಏನೋ ಅನುಕೂಲ ಆಗಲಿ ಅಂಥೇಳಿ ಕೆಲವು ಪ್ಲ್ಯಾನ್ಗಳದಾವೆ. ಅದರಿಂದ ರೋಟ್ರಿದಿಂದ ಮಾಡಿ ನಾವೆಲ್ಲ ಸ್ಕೂಲ್ಗಳಿಗೆ ಮಾಡ್ಬೇಕಂತೇಳಿ ನಮ್ಮ ಸ್ಕೂಲಿಗೆ ನಾವು ಭಾಳ ಪ್ರಿಫರೆನ್ಸ್ ಕೊಡ್ತಾ ಇದ್ದೇವೆ. ಕೆಲವು SRP ಸ್ಕೂಲ್ ಅಂತಿದ್ದಾವೆ. ಆಮೇಲೆ ಕೆಲವು ಸ್ಕೂಲ್ನಲ್ಲಿ ಟಾಯ್ಲೆಟ್ಸ್ ಇಲ್ಲ, ಹೋಗಲಿಕ್ಕೆ ಮಕ್ಕಳಿಗೆ ಕುಡಿಯುವಂಥ ನೀರಿಲ್ಲ, ಸ್ವಚ್ಛತೆ ಅಂತ ನೀರು. ಲಾಸ್ಟಿಗೆ ಜುಲೈದಲ್ಲೇ ನಾನು 3 ವಾಟರ್ ಫಿಲ್ಟರ್ ಕೊಟ್ಟೆ ಸ್ಕೂಲಿಗೆ. ವಾಟರ್ ಫಿಲ್ಟರ್ 200 ಲೀಟರ್ಸು, 500 ಲೀಟರ್ಸ್. ಹಾಗೆ ನಮ್ಗೆ ಸ್ಕೂಲ್ಗಳಿಗೆ ನಮ್ಗೆ ಭಾಳ ಕಾಳಜಿ ಇರೋದ್ರಿಂದ ನಾವು ಅದನ್ನು ಏನಾದ್ರು ಒಂದು ಒಳ್ಳೇದಾಗಲಿ ಅಂತೇಳಿ ನಾವು ಮಾಡ್ತಾ ಇದ್ದೀವಿ. ಮಾಡಿ ನಂದು 2 ಮಾತನ್ನು ಮುಗಿಸ್ತೇನೆ. ಅತ್ಯಂತ ಅರ್ಥಪೂರ್ಣವಾಗಿದ್ದು, ರಾಷ್ಟ್ರ ನಿರ್ಮಾಣದಲ್ಲಿ ಶಿಕ್ಷಕರ ಕೊಡುಗೆ ಎಂಬ ವಿಷಯದಲ್ಲಿ ನಮ್ಮ ಸಮಾಜದ ಬೆಳವಣಿಗೆ, ವಿದ್ಯಾರ್ಥಿಗಳ ಭವಿಷ್ಯ ರೂಪಿಸಲು ತಮ್ಮ ಜೀವನವನ್ನೇ ಅರ್ಪಿಸುತ್ತಿರುವ ಶಿಕ್ಷಕರಿಗೆ ಗೌರವ ಸಲ್ಲಿಸುವುದು. ಶಿಕ್ಷಕರು ಕೇವಲ ಪಾಠ ಹೇಳುವವರಲ್ಲ, ಅವರು ಮೌಲ್ಯಗಳನ್ನು ಬಿತ್ತುವವರು ಮತ್ತು ನಮ್ಮ ದೇಶದ ಭವಿಷ್ಯವನ್ನು ಕಟ್ಟುವವರು. ಇಂದು ನಾವು ಅವರ ಸೇವೆ ಮತ್ತು ತ್ಯಾಗಕ್ಕೆ ವಂದನೆ ಸಲ್ಲಿಸುತ್ತಿದ್ದೇವೆ. ಈ ಒಂದು ಶುಭ ಸಂಜೆಯ ಕಾರ್ಯಕ್ರಮಕ್ಕೆ ನಮ್ಮ ರೋಟರಿ ಧಾರವಾಡ ಸೆಂಟ್ರಲ್ 3170 ಎಲ್ಲ ಆತ್ಮೀಯ ಶಿಕ್ಷಕ ವೃಂದ ಹಾಗೂ ಅಧಿಕಾರಿ ವರ್ಗ ಹಾಗೂ ಎಲ್ಲ ರೋಟರಿಯನ್ಸ್ ಅವರಿಗೆ ನಾನು ಹೃತ್ಪೂರ್ವಕವಾದ ಸ್ವಾಗತವನ್ನು ಬಯಸುತ್ತಾ, ಇವತ್ತಿನ ಒಂದು ಗಣ್ಯ ವ್ಯಕ್ತಿ ಅನ್ಬೇಕು, ಅವ್ರಿಗೆ ಸಂಪನ್ಮೂಲ ವ್ಯಕ್ತಿ. ಇವತ್ತಿನ ಒಂದು ಕರ್ನಾಟಕ ರಾಜ್ಯೋತ್ಸವದ ದಿನದಂದು ಅಂತಹ ಒಂದು ಮಹಾನ್ ಚೇತನ ನಮ್ಮ ನಿಮ್ಗೆಲ್ಲರಿಗೂ ಇವತ್ತ ಒಂದು ಸಂಪನ್ಮೂಲ ವ್ಯಕ್ತಿಯಾಗಿ ಸಿಕ್ಕಿದ್ದು ಬಹಳಷ್ಟು ಹೆಮ್ಮೆಯ ವಿಷಯ. ಅವ್ರಿಗೆ ನಾವು ಸಂಕ್ಷಿಪ್ತವಾಗಿ ಹೇಳ್ಬೇಕಂದ್ರೆ, ಅವರು ಪಾದರಸ ಅಂತ ತಿಳ್ಕೋದು. ನಮ್ಮ ಒಂದು ಧಾರವಾಡ ಗ್ರಾಮೀಣದ ಪಾದರಸ ಮತ್ತು ಒಂದು ಗೋಲ್ಡನ್ ಐಕಾನ್ ಅನ್ಬೇಕು ಅವ್ರಿಗೆ. ಅವರು ಪೂರ್ಣ ಹೆಸರು ಕುಮಾರ್ ಕೆಎಫ್. ಇವರು ಪ್ರಸ್ತುತ ನಮ್ಮ ಧಾರವಾಡ ಗ್ರಾಮೀಣದ BRC ಕೋಆರ್ಡಿನೇಟರ್ ಆಗಿ ಕೆಲಸವನ್ನು ನಿರ್ವಹಿಸಿದ್ದಾರೆ.
ಇವರ ಹುಟ್ಟಿದ ದಿನಾಂಕ ಆಗಸ್ಟ್ 5, 1974ರಂದು ಅವರು ಈ ಒಂದು ಶಿಕ್ಷಣ ಇಲಾಖೆಗೆ ಸೇವೆಗೆ ಪ್ರಾರಂಭ ಮಾಡಿದ್ದು ಮಾರ್ಚ್ 14, 1996. ಇವರು ಒಟ್ಟು 30 ವರ್ಷ ಒಂದು ಶಿಕ್ಷಣ ಇಲಾಖೆಗೆ ಸಾಕಷ್ಟು ಪರಿಶ್ರಮದಿಂದ ಮಕ್ಕಳ ಒಂದು ಗುಣಮಟ್ಟ ಎತ್ತರಿಸಲಿಕ್ಕಾಗಲಿ, ಒಂದು ಡಿಪಾರ್ಟ್ಮೆಂಟ್ ಅನ್ನ ಒಂದು ಅಭಿವೃದ್ಧಿಯತ್ತ, ಒಂದು ನಮ್ಮ ಇಡೀ ಕರ್ನಾಟಕ ರಾಜ್ಯದಲ್ಲಿ ಒಂದು ಯಾವುದೇ ಒಂದು ಈಗ ಕಲಘಟಗಿ ಒಳಗೆ BRC ಕೋಆರ್ಡಿನೇಟರ್ ಆಗಿ ಮತ್ತು ದೇವಿಕೊಪ್ಪ ಗವರ್ಮೆಂಟ್ ಹೈಸ್ಕೂಲ್ ದೇವಿಕೊಪ್ಪದ ಹೆಡ್ ಮಾಸ್ಟರ್ ಆಗಿ ಕೆಲಸ ನಿರ್ವಹಿಸಿ ಅಲ್ಲಿ ಒಂದು ಅತ್ಯುತ್ತಮ ಸೇವೆಯನ್ನು ಸಲ್ಲಿಸಿ ಒಂದು ಹೆಸರುವಾಸಿಯನ್ನು ಪಡೆದಿದ್ದಾರೆ. ಅಂತಹ ಒಂದು ಮಹಾನ್ ವ್ಯಕ್ತಿತ್ವವನ್ನು ಹೊಂದಿರುವಂತಹ ಒಬ್ಬರ ಅಧಿಕಾರಿ ನಮ್ಮ ಧಾರವಾಡ ಗ್ರಾಮೀಣಕ್ಕೆ ಬಂದದ್ದು ನಮ್ಮೆಲ್ಲರೂ ಒಂದು ಹೆಮ್ಮೆಯ. ಇಂಥವರು 60 ವಯಸ್ಸು ಆಗುವವರೆಗೂ ಸಾಕಷ್ಟು ಒಂದು ಎಜುಕೇಶನ್ ಡಿಪಾರ್ಟ್ಮೆಂಟ್ಗೆ ಮಕ್ಕಳಿಗೆ ಒಂದು ಗುಣಾತ್ಮಕ ಶಿಕ್ಷಣ ಪಡೀಲಿಕ್ಕೆ ಸಾಕಷ್ಟು ಯೋಜನೆಗಳನ್ನು ಹಾಕಿಕೊಂಡು ಒಂದು ಒಳ್ಳೆಯ ರೀತಿಯಲ್ಲಿ ನಮ್ಮ ಶಿಕ್ಷಣ ಇಲಾಖೆ ಮುಂದುವರಲಿಕ್ಕೆ ಅವರು ಮಾಡಲಿ ಕೆಲಸವನ್ನು ನಿರ್ವಹಿಸಿದೆ ಅಂತ ಹೇಳಿ ಅವರ ಒಂದು ಪರಿಚಯ ಮಾಡಿಕೊಡ್ಲಿಕ್ಕೆ ನನಗೆ ಅವಕಾಶ ಮಾಡಿಕೊಟ್ಟಂತ ತಮ್ಮೆಲ್ಲರಿಗೆ ವಂದನೆ ಅರ್ಪಿಸಿ ನನ್ನ ಮಾತು. ರೋಟರಿ ಕ್ಲಬ್ನಿಂದ ಏನು ಹಮ್ಮಿಕೊಂಡಿದ್ದೇವೆ, ಈ ಹಿಂದೆ ಹಮ್ಮಿಕೊಳ್ಳಿಕ್ಕೆ ಎಲ್ಲ ಯೋಜನೆಗಳಾಗಿತ್ತು. ಬಹುಶಃ ಸರ್ ತಾಯಣ್ಣರ್ ಸರ್ ಅವರು ಕರೆಕ್ಟಾಗಿ ಹೇಳಿದ್ದಾರೆ. ನಾನು ತಮ್ಮೊಂದಿಗೆ ಒಂದು ವಿಷಯವನ್ನು ಪ್ರಸ್ತಾವನೆ ಮಾಡುತ್ತಾ, ಕಾಗುಣಿತ ತಪ್ಪಾಯಿತು ಅಂತ 100 ಸಾರಿ ಅದನ್ನೇ ಬರೆಸಿ ಅಕ್ಷರ ದುಂಡಾಗುವಂತೆ ಮಾಡಿದ ಕನ್ನಡ ಶಿಕ್ಷಕರಿಗೆ, ಹೊಟ್ಟೆ ಪಾಡಿಗೆ ಇಂಗ್ಲಿಷ್ ಹಿಂದಿ ಇದ್ದರೂ ಮಾತೃಭಾಷಾ ಮುಖ್ಯ ಎಂದು ಹೇಳಿಕೊಟ್ಟ ಶಿಕ್ಷಕರಿಗೆ, ಕಳೆದಿದ್ದಕ್ಕಾಗಿ ಕೊರಗಬೇಡ, ಗಳಿಸುವಾಗ ಮರೆಯಬೇಡ ಎಂದು ಹಿತವಚನ ಹೇಳಿದ ಗಣಿತ ಶಿಕ್ಷಕರಿಗೆ, ಇತಿಹಾಸ ಮರೆತವನು ಇತಿಹಾಸ ಸೃಷ್ಟಿಸಲಾರ ಎಂದು ತಿಳುವಳಿಕೆ ನೀಡಿದ ಸಮಾಜ ಶಿಕ್ಷಕರಿಗೆ, ಮೇಲೇರಿದ್ದು ಕೆಳಗೆ ಇಳಿಯಲೇಬೇಕು, ಇದು ಗುರುತ್ವಾಕರ್ಷಣೆ ಮಾತ್ರವಲ್ಲ ಜೀವನದ ನಿಯಮ ಎಂದು ಹೇಳಿದ ವಿಜ್ಞಾನ ಶಿಕ್ಷಕರಿಗೆ, ಜೀವನದ ಪ್ರತಿ ಹಂತದಲ್ಲಿ ಪಾಠ ಹೇಳಿಕೊಡುತ್ತಿದ್ದ ಹಾಗೂ ಸನ್ಮಾನಿತ ಶಿಕ್ಷಕರಿಗೆ ನನ್ನ ನಮನಗಳು. ಅದೇ ರೀತಿ ರೋಟರಿ ಕ್ಲಬ್ ಆಫ್ ಧಾರವಾಡ ಸೆಂಟರ್ನ ಅಧ್ಯಕ್ಷರಾದ ನಾಗರಾಜ್ ತಾಯಣ್ಣವರ್ ಮತ್ತು ವಾಮನ್ ಸರ್ ಕಾರ್ಯದರ್ಶಿ ಹಾಗೂ ಎಲ್ಲ ಸಮಿತಿಯವರು ಶಿಕ್ಷಕರಿಗೆ ಇಂದು ಸನ್ಮಾನ ಕಾರ್ಯಕ್ರಮನ ಇಟ್ಟುಕೊಂಡಿದ್ದಾರೆ. ಅವರಿಗೂ ಸಹಿತ ಎಲ್ಲರ ಪರವಾಗಿ ನಮನವನ್ನ ಅರ್ಪಿಸ್ತಾ ಇದ್ದಾವೆ. ಈ ಒಂದು ಏನು ಇವತ್ತೆ ಶಿಕ್ಷಣ ಇಲಾಖೆಗೆ ಬಹಳಷ್ಟು ಗೌರವ ಕೊಟ್ಟು ನಮ್ಮ ರೋಟರಿಯಿಂದ ಬಹಳಷ್ಟು ಸಹಾಯಗಳನ್ನ ಮಾಡ್ತಾ ಇದ್ದಾರೆ. ಯಾಕಂದ್ರೆ ಕೆಲವು ಕಡೆ ಶೌಚಾಲಯ, ಕುಡಿಯುವ ನೀರಿಗಾಗಿ, ಈಗ ಸರ್ ಹೇಳಿದ್ರು ಲೈಬ್ರರಿ ಮಾಡಬೇಕು ಅನ್ನೋದ್ರಂತ ಉದ್ದೇಶ, ಇವೆಲ್ಲ ಯೋಜನೆಗಳು ಬಹಳಷ್ಟು ಬರ್ತಾ ಇರ್ತವೆ. ಬಟ್ ನಮ್ಮಲ್ಲಿ ಚರ್ಚೆ ವಿಷಯ ಏನಾಗ್ತದೆ ಅಂದ್ರೆ, ಬಹಳಷ್ಟು ಪಠ್ಯೇತರ ಚಟುವಟಿಕೆಗಳು ಬಹಳ ಆಗ್ತಾ ಇದಾವೆ, ಸಮಯ ಸಾಲಲ್ಲ ಅಂತ ಹೇಳಿ ಕೊರಗು ಅನ್ನೋದು ಅಲ್ಲೆಲ್ಲೇ ಕೇಳಿ ಬರ್ತದೆ. ನಿಜವಾಗ್ಲೂ ನಾವು ನೆನ್ಪಿಟ್ಕೊಳ್ಬೇಕು, ನಮ್ಮ ಶಿಕ್ಷಕ ವೃಂದದಾಗ್ಲಿ ಅಥವಾ ನಮ್ಮ ಸಮಾಜ ವೃಂದದಾಗ್ಲಿ ಏನಂದ್ರೆ ಅನೇಕ ಕೆಲಸಗಳು ಬರ್ತಾವ. ಈಗ ನನಗೂ ಕೆಲಸ ಮಾಡ್ಬಿಟ್ಟಾರ BRC ಕೋಆರ್ಡಿನೇಟರ್ ಆಗಿ, ಮತ್ತೆ ನಮ್ಮ BO ಆಗ್ಲಿ, ನಮ್ಮ ಎಲ್ಲಾ ಶಿಕ್ಷಕ ವೃಂದದವರು ಸಾಮಾನ್ಯವಾಗಿ ಎಲ್ಲಾ ಕಡೆ ಟೀಕೆ ಟಿಪ್ಪಣಿ ಕೇಳ್ಬರ್ತಾವ. ಏನ್ ಟೀಕೆ ಟಿಪ್ಪಣಿ ಕೇಳ್ಬರ್ತಾವ ಅಂದ್ರೆ, ಇಷ್ಟೊಂದ ಕೆಲಸ ಎಲ್ಲ ಯಾವಾಗ ಮಾಡೋದು, ಊಟ ಕೊಡೋದು ಯಾವಾಗೆ, ಎಗ್ ಕೊಡೋದು ಯಾವಾಗೆ, ಅದ್ರ ಜೊತೆಗೆ ಗಣಿತಿ ಕಾರ್ಯಗಳದಾವೆ, ಅದ್ರಾಗ LBA ಬಂದಿದೆ, ಈಗ FLN ಬಂದಿದೆ, ಕಲಿಕೆಯಲ್ಲಿ ಹಿಂದುಳಿದ ಮಾಹಿತಿ ಬಂದಿದೆ, ಗಣಿತಿ ನೆಕ್ಸ್ಟ್ ಯಾವುದು ಸಮೀಕ್ಷಾ ಕಾರ್ಯ ಮನ್ಮನೆ ಮುಗಿದೆ, ಮತ್ತೆ SC ಸಮೀಕ್ಷೆ ಮುಗಿದಿದೆ. ಇಷ್ಟೆಲ್ಲ ಮಾಡ್ತಾ ಇದ್ದಾವೆ, ಹ್ಯಾಗ್ ಮಾಡೋದು ಅನ್ನೋದು ನಾವು ಚರ್ಚೆ ಮಾಡ್ತಾ ಇದ್ದೇವೆ. ಅಲ್ರಿ, ಗಾಡಿ ಹೊಡಿಬೇಕಾದ್ರೆ ಬ್ರೇಕ್ ಹ್ಯಾಗ್ ಹಿಡಿಬೇಕು ಅನ್ನೋದು ಗೊತ್ತಿರಬೇಕು, ಎಕ್ಸಿಲೇಟರ್ ಹ್ಯಾಗ್ ಕೊಡ್ಬೇಕು ಅನ್ನೋದು ಗೊತ್ತಿರಬೇಕು. ಆ ನಂತರ ಮುಂದೆ ನೋಡ್ಕೊಂಡು ಆ ಸವಾರನಾದವನು ಬ್ಯಾಲೆನ್ಸ್ ಹೆಂಗ್ ಕಾಪಾಡಬೇಕು ಅನ್ನೋದು ಗೊತ್ತಿರಬೇಕು. ಗಾಡಿ ಹೊಡಿಬೇಕಾದ್ರೆ ಕಾಲ್ ಕೆಲಸ ಮಾಡ್ತಾ ಇರ್ತದೆ, ಕೈ ಕೆಲಸ ಮಾಡ್ತದೆ, ಬ್ಯಾಲೆನ್ಸ್ ಕೆಲಸ ಮಾಡ್ತದೆ, ಗೇರ್ ಹಾಕ್ತಾ ಇರ್ತವೆ. ಎಲ್ಲಾ ಕೆಲಸಗಳನ್ನ ಒಂದೇ ಟೈಮ್ ಮಾಡ್ಬೇಕಾದ್ರೆ ನಮ್ಮ ಶಿಕ್ಷಣ ಇಲಾಖೆಯಲ್ಲಿ ಯಾಕೆ ಸಾಧ್ಯ ಇಲ್ಲ ಅನ್ನೋದು ನಾವು ಅರ್ಥ ಮಾಡ್ಕೊಂಡಾಗ ನಿಜವಾಗ್ಲೂ ಶಿಕ್ಷಣ ಕೊಡ್ಲಿಕ್ಕೆ ಸಾಧ್ಯ. ನಾವು ಈಗ AI ಬಂದಿದೆ, ತಮ್ಗೆಲ್ಲ ಗೊತ್ತಿದೆ. ಈಗೆಲ್ಲ ಇನ್ನು ಬರ್ತಾ ಬರವಣಿಗೆ ಕಡಿಮೆ ಆಗ್ತಾ ಇರ್ತಾರೆ. ಸಾಧಾರಣ ನಾವು ಶಾಲೆಯಲ್ಲಿ ಏನ್ ಕಲಿಸ್ತಾ ಇದ್ದೇವೋ ಆ ಮಕ್ಕಳಿಗೆ ನೈಜತೆ ಬರ್ತಾ ಇಲ್ಲ ಅನ್ನೋದು ಕೊರಗು. ಅದು ತಮ್ಗೆಲ್ಲ ಗೊತ್ತಿರ್ಲಿ. ಏನಂದ್ರೆ
ಈಗ ನಮ್ಮ ಶಾಲೆಯಲ್ಲಿ ತಂದೆಗೆ ಪತ್ರ ಬರೆಯಿರಿ ಅಂತ ಹೇಳ್ತಾ ಇರ್ತೇವೆ. ಸಾಧಾರಣ ತಂದೆಗೆ ಯಾರು ಪತ್ರ ಬರೀತಾರೆ? ಆ ಹುಡುಗರು ಅಂತಾವ್ ಏನ್ ಹೇಳ್ತಾರ ಅಂದ್ರೆ, ಓಹೋ ನಮ್ಮ ಟೀಚರು ಈಗಿನ್ನ ಪತ್ರ ಬರೆಯಕ್ ಕಲಿಸ್ತಾ ಇದಾರ, ಇವರು 21ನೇ ಶತಮಾನದಾಗ ಬಂದಿಲ್ಲ, AI ಕಾಲದಾಗ ಬಂದಿಲ್ಲ, ಬಾಳ ಹಿಂದದಾರ ಅಂತ ಹೇಳಿ ನಮ್ಮನ್ನ ನೋಡಿ ನಗ್ತಾರ ಅವರು. ಬಟ್ ನಾವು ಆದ್ರೂ ಬಿಡಲ್ಲ ಅವ್ರನ್ನ. ತಂದೆಗೆ ಪತ್ರ ಬರೆಯಬೇಕು, ನೀವು ಮನ್ಯಾಗ ಹೋಗಿ ಹೋಮ್ವರ್ಕ್ ಮಾಡ್ಕೊಂಡು ಬರ್ಬೇಕು, ಇಲ್ಲ ಅದ್ರ ನಡೆಯಂಗಿಲ್ಲ. ಅವ್ರು ನಮ್ ಕಾಟಾಚಾರಕ್ಕೆ ಕಲಿತಾರೆ. ನಿಜವಾಗ್ಲೂ ಹೇಳ್ಬೇಕಂದ್ರೆ ನಾವು ಅದ್ರಾಗ ಹಾಗಾದ್ರೆ ಸರ್ ಇಲ್ಲಿ ಭಾಷಣ ಭಾಳ ಚಂದ ಮಾತಾಡ್ತಾ ಇದಾರೆ, ಮತ್ತೆ ಇಲ್ಲಿ ವೇದಿಕೆ ಒಳಗೆ ಮಾಡ್ತಾ ಇದಾರೆ, ಹಾಗಾದ್ರೆ ಅವ್ರು ಬರ್ಸೋದು ಹೇಗೆ? ನೋಡ್ರಿ, ಅಲ್ಲೇ 2 ಆಪ್ಷನ್ಸ್ ಕೊಟ್ಟಿರ್ತಾರೆ. ಹೆಚ್ಚಾಗಿ SLC ಎಲ್ಲ ಶಿಕ್ಷಕರಿಗೆ ಗೊತ್ತಿದೆ, ಕನ್ನಡ ಶಿಕ್ಷಕರಿಗಂತೂ ಗೊತ್ತಾಗ್ಬಿಡ್ತದೆ. ಏನಂದ್ರೆ ಅಲ್ಲೇ ಏನಿರ್ತದೆ ಅಂತ ಹೇಳಿದ್ರ, ತಂದೆಗೆ ಪತ್ರ ಬರೆಯಿರಿ ಅಥವಾ ಏನು ಒಂದು ಸಂಸ್ಥೆ ಅಥವಾ ಕಚೇರಿಗೆ ಪತ್ರ ಬರೆಯಿರಿ. ಕಚೇರಿಗೆ ಪತ್ರ ಬರೋದಕ್ಕೆ ಒತ್ತು ಕೊಡಬೇಕು. ಇದರ ಡಿಫ್ರೆನ್ಸ್ ಇರುವಂತದ್ದು. ಕಚೇರಿಗೆ ಪತ್ರ ಬರೆಯಿರಿ ಅನ್ನೋದು ಒತ್ತು ಕೊಟ್ರೆ, ತಂದೆಗೆ ಪತ್ರ ಬರೆಯಿರಿ ಮೆಸೇಜ್ ಮಾಡ್ರಿ ವಾಟ್ಸಪ್, ಅದು ನಿಮ್ ಬಿಟ್ಟು. ಈಗ ಹಲೋ ಅಂದ್ರೆ ಮೆಸೇಜ್ ಮುಟ್ತೈತ್ರಿ. ಈಗ ಅಂತ ಕಾಲದಾಗ ಈಗೂ ನಾವು ತಂದೆಗೆ ಪತ್ರ ಬರೆಯಿರಿ ಅನ್ನೋದಕ್ಕಿಂತ ಕಚೇರಿಗೆ ಪತ್ರ ಬರೆಯಿರಿ ಅನ್ನೋದನ್ನ ಕಲಿಸೋದು ಬಹಳ ಇಂಪಾರ್ಟೆಂಟ್. ಅಂದ್ರೆ ನಾವು ಏನ್ ಮಾಡ್ತಾ ಇದ್ದೇವೆ ಅಂದ್ರೆ, ನೈಜತೆಯನ್ನು ಬಿಟ್ಟು ಹೋಗೋದ್ರಿಂದ ಮಕ್ಕಳಲ್ಲಿ ಅವು ನೈಜತೆವಾಗಿ ಒಪ್ಕೊಳ್ತಾ ಇಲ್ಲ. ಈಗ ಇಷ್ಟೆಲ್ಲ ಇರ್ಬೇಕಾದ್ರೂ ಸಹಿತ ಒಂದು ಇನ್ನೊಂದು ಅಂಶ ಏನಂದ್ರೆ, ನಾವು ಬಹಳಷ್ಟು ದೊಡ್ಡ ದೊಡ್ಡ ಭಾಷಣ ಬಿಗಿತೇವೆ, ಅನೇಕ ಸೇವಾ ಕೆಲಸ ಕಾರ್ಯಗಳನ್ನ ಮಾಡ್ತೇವೆ, NGOs ಕೆಲಸಗಳು ಮಾಡ್ತಾ ಇದ್ದೇವೆ, ಎಲ್ಲಾ ಕೆಲಸಗಳು ಮಾಡ್ತಾ ಇದ್ದೇವೆ. ನನಗೆ ಒಂದು ಕೊರಗು, ನಾನು ಒಂದು ಆರ್ಟಿಕಲ್ ಸಹಿತ ಅದಕ್ಕೆ ನಮ್ಮ ಶಿಕ್ಷಣ ಇಲಾಖೆಗೆ ಬರಿತಾ ಇದ್ದೇನೆ. ಏನಂದ್ರೆ, ಚೆನ್ನಾಗಿ ಕೆಲಸ ಮಾಡ್ತೇವೆ, ಎಲ್ಲೋ ಯಾವುದೋ ಒಂದು ಸರ್ವಿಸ್ ಕರಪ್ಷನ್ ಅಂತ ಕರೀತಾರ. ಸರ್ವಿಸ್ ಕರಪ್ಷನ್ ಅನ್ನೋದು ಒಂದಿದೆ ಸರ್. ಏನಂದ್ರೆ, ಒಂದು ಚೆನ್ನಾಗಿ ನಾವು ಶಾಲೆಯಲ್ಲಿ ಕೆಲಸ ಮಾಡ್ತೇವೆ, ಯಾವ್ದಾದ್ರು ಫಂಕ್ಷನ್ ಮಾಡ್ತಾ ಇರ್ತೇವೆ, ಮಾರನೇ ದಿವಸ ಏನ್ ಗ್ಯಾಪ್ ಐತೋ ಏನೋ ಕೇಳ್ತೇವೆ. ನಿಜವಾಗ್ಲೂ ಫಾಲ್ಟ್ ಇದೆ. ಯಾವ ನಮ್ಮ ಸಮೂಹ ಹೇಗೆ ದುಡಿಬೇಕು ಅಂದ್ರೆ, ಸೇವಾ ಮನೋಭಾವನೆ ಅಂದ್ರೆ ಏನನ್ನೂ ಕೇಳಲಾರದೆ ಹೆಚ್ಚುವರಿಯಾಗಿ ಕೆಲಸ ಮಾಡುವಂಥದ್ದು. ನಾ ಡೈಲಿ ಆಫೀಸಿಗೆ 9 ಗಂಟೆಗೆ ಹೋದ್ರೆ ರಾತ್ರಿ ನಾನು 9 ಗಂಟೆಗೆ ಮನೆಗೆ ಬರೋದಾಗ್ತದೆ. ಆದ್ರೆ ನಾ ಯಾವತ್ತು ಮಾರನೇ ದಿವಸ ಒಂದು ಆಫ್ ಕೊಡ್ತೀರೇನ್ರಿ ಅಂತೇಳಿ ಯಾವತ್ತೂ ಕೇಳಿಲ್ಲ, ಕೇಳಬಾರದು ಅಂತೇಳಿ. ನಮ್ BO ನಾನೇ ಕೆಲಸಗಾರ ಅಂದ್ರೆ ನಮ್ಮ BO ನನ್ ತಿಂಕ ಕೆಲಸಗಾರರು. ಅವ್ರು ನಾವು 9 ಗಂಟೆಗೆ ಬಂದ್ರೆ 8 ಗಂಟೆಗೆ ಬಂದು ಕೂತ್ಕೊಂಡ್ಬಿಡ್ತಾರೆ. ನಾನು 9 ಗಂಟೆಗೆ ಹೋದ್ರೆ ಅವ್ರು 10 ಗಂಟೆಗೆ ಹೋಗ್ತಾರೆ. ನಿಜವಾಗ್ಲೂ ಅವರು ಸಹಿತ ಗ್ರೇಟ್. ನಮ್ಮ ಎಲ್ಲಾ ಶಿಕ್ಷಕ ವೃಂದದವರು ಒಳ್ಳೆ ಚೆನ್ನಾಗಿ ಕೆಲಸ ಮಾಡ್ತಾರೆ. ಅದ್ರ ಜೊತೆಗೆ ಏನಂತ ಹೇಳಿದ್ರ, ಈ ಕಲಿಕೆಯಲ್ಲಿ ಏನೇನ್ ಆಗ್ಬೇಕು ಅನ್ನೋದು ಸಹಿತ ಬಹಳ ಮಹತ್ವ. ಬಹಳಷ್ಟು ನಾವು ಏನ್ ತಿಳ್ಕೊಂಡಿದ್ದೇವೆ, ಈಗ 33% SLC ಪಾಸಿಂಗ್ ಪೇಜ್ ಬಂದಿದೆ, ಅದ್ರ ಜೊತೆಗೆ ಇಂಟರ್ನಲ್ ಕೂಡಿಸಿದ್ದಾರೆ. ಇಷ್ಟೆಲ್ಲ ನಾವು ಸಮಾಜದೊಳಗೆ ಶಿಕ್ಷಣ ಇಲಾಖೆಗೆ ಟೀಕೆ ಟಿಪ್ಪಣಿಗೆ ಒಳಪಡಿಸ್ತಾ ಇದ್ದೇವೆ. ನಿಜವಾಗ್ಲೂ ಅದು ತಂದಿರ್ತಕ್ಕಂಥದ್ದು ಒಳ್ಳೇದೆ. ಕಳೆದ 2 ವರ್ಷದಿಂದ ಸರ್ ಏನಾಗಿದೆ ಅಂದ್ರೆ, SLC ಪರ್ಸೆಂಟೇಜ್ ಕುಸಿದಿದೆ. ಅದೆಲ್ಲ ಚರ್ಚೆ ಗ್ರಾಸ ಆಗ್ತಾ ಇದೆ, ಎಲ್ಲಾ ಕಡೆ ಚರ್ಚೆ ಗ್ರಾಸ ಆಗತ್ತೆ. ಇಲ್ರಿ, ಸರಿಯಾಗಿ ಕಲಿಸ್ತಾ ಇಲ್ಲ, ನಾವು ಬಹಳಷ್ಟು ಕಲಿಕೆಯಲ್ಲಿ ಮಕ್ಕಳು ಬಹಳ ಗುಣಮಟ್ಟ ಕುಸಿದಿದೆ ಅನ್ನುವಂತ ಮಾತುಗಳು ಕೇಳಿ ಬಂದಿದ್ದಾವೆ. ಈಗ 33% ತಂದಿದ್ದಾರೆ, ಪ್ಲಸ್ ಇಂಟರ್ನಲ್ ಕೂಡಿಸ್ತಾ ಇದಾರೆ, ಪಾಸಿಂಗ್ ರೇಟ್ ಜಾಸ್ತಿ ಆಗ್ಲಿ. ಆದ್ರೆ ಒಂದು ಅಂಶ ತಮ್ಮ ಗಮನಕ್ಕೆ ಇರ್ಲಿ, ಏನಂದ್ರೆ ಇಲಾಖೆ ಆಗ್ಲಿ ಸರ್ಕಾರ ಆಗ್ಲಿ ಒಂದು ವಿಚಾರ ಮಾಡ್ತದೆ ಅಂದ್ರೆ, ಈಗ 2 ಲಕ್ಷ ಜನ ಫೇಲ್ ಆದ್ರಪ್ಪ ಅಂದ್ರೆ 1 ಲಕ್ಷ ಜನ ಏನಂದ್ರೆ ಬಿಫೋರ್ ಮ್ಯಾರೇಜ್ ಆಗ್ತಾರೆ, ಅಂದ್ರೆ ಬಾಲ್ಯ ವಿವಾಹ ಆಗ್ತವೆ. ಅದಂತೂ ಗೊತ್ತಿರ್ಲಿ, ಅದು ಸಮಾಜಕ್ಕೆ ಕಂಟಕ. ಆಮೇಲೆ ಇನ್ನ 1 ಲಕ್ಷ ಏನು ಗಂಡ್ಮಕ್ಳು ಇರ್ತಾರೋ ಅವ್ರು ಯಾವುದೋ ಒಂದು ಸಮಾಜಘಾತುಕ ಚಟುವಟಿಕೆ ತೆಗೆದುಕೊಳ್ತಾರೆ. ಇವತ್ತೇನು ನಮ್ಮ ಭಾರತ ದೇಶದೊಳಗ ಭಯೋತ್ಪಾದನೆ ಕಡಿಮೆ ಆಗಿದೆ, ಏನು ಕ್ರಿಮಿನಲ್ ಮೈಂಡ್ ಕಡಿಮೆ ಆಗಿದೆ. ಇವತ್ತೆ ಎಲ್ಲಾದ್ರೂ ನೋಡ್ರಿ ನಮ್ಮ ಭಾರತ ದೇಶ ಕ್ರಾಂತಿ, ಎಲ್ಲೋ ಒಂದು ಸಾಮಾಜಿಕ ಕ್ರಾಂತಿ ಉದ್ಭವನ ಆಗ್ಬಿಡ್ತದೆ. ನಮ್ಮ ಅಕ್ಕಪಕ್ಕ ದೇಶದಾಗ ನೋಡ್ರಿ ನೀವು, ಒಂದೇ ಬಾರಿ ಮಾಸ್ ಆಗಿ ಪ್ರತಿಭಟನೆ ಮಾಡ್ಬಿಡ್ತಾರೆ ಅನಾವಶ್ಯಕವಾಗಿ. ಇಲ್ಲಿ ನಡೆಯಲ್ಲ ಅಷ್ಟು. ಯಾಕಂತ ಹೇಳಿದ್ರೆ ಅದಕ್ಕೆ ಒಂದು ಕಾರಣ ಅಂದ್ರೆ, SLCಯಲ್ಲಿ ವಿದ್ಯಾರ್ಥಿಗಳು ಪಾಸ್ ಆಗಿ ನೆಕ್ಸ್ಟ್ ಕ್ಲಾಸಿಗೆ ಹೋದಾಗ ಅವರು ಸಾಮಾಜಿಕವಾಗಿ ಸಮಾಜದಲ್ಲಿ ಹೊಂದಾಣಿಕೆ ಭಾವನೆ ಇರ್ತದೆ ಅನ್ನುವಂತ ಉದ್ದೇಶ ಇಟ್ಕೊಂಡು ಪಾಸಿಂಗ್ ರೇಟ್ ಜಾಸ್ತಿ ಮಾಡ್ತಾರೆ. ಆ ಉದ್ದೇಶ ಇರುವಂತದ್ದು. ನಾವ್ ಏನ್ ತಿಳ್ಕೊಂಡಿದ್ದೇವೆ, ಮಕ್ಕಳನ್ನ ಬರೀಲಾರ್ಲಾರ್ದ ಓದ್ಲಾರ್ದ ನಾವು ಪಾಸಿಂಗ್ ಪರ್ಸೆಂಟೇಜ್ ಜಾಸ್ತಿ ಮಾಡ್ತಾ ಇದ್ದೇವೆ ಅನ್ನೋ ತಪ್ಪು. ಯಾವಾಗ ವಿದ್ಯಾರ್ಥಿಗಳು ಕಲಿಕೆಯಲ್ಲಿ ಒಳಗೆ ತೊಡಗ್ತಾ ಇರ್ತಾರೋ ಅವ್ರ ಮೈಂಡ್ ಚೇಂಜ್ ಆಗ್ತಾರೆ. ಅದನ್ನ ತಿಳ್ಕೊಳ್ಬೇಕು ಫಸ್ಟ್. ನಾವು ಕಲಿಯೋದೇ ಇಂಪಾರ್ಟೆಂಟ್ ಅಲ್ಲ. ಸೊ ದ್ಯಾಟ್ ಪರ್ಸನ್ ಈಸ್ ಇನ್ವಾಲ್ವ್ ದಿ ಆಲ್ ಸೊಸೈಟೀಸ್, ಮಾರಲ್ ಸೊಸೈಟೀಸ್ ಎಷ್ಟಾಗ್ತೈತೋ. ಈಗ ನೋಡ್ರಿ, ನೀವು 10 ವರ್ಷದಿಂದ ಏನು ಸಮಾಜದಲ್ಲಿ ಕೆಟ್ಟ ವಿಷಯಗಳನ್ನ ಅಥವಾ ಬಂಡುಕೋರನ್ನ ಅಥವಾ ಉಗ್ರರನ್ನ ನೋಡ್ತಾ ಇದೀವಿ, ಈಗ ಇತ್ತೀಚೆಗೆ ಕಾಣಿಸ್ತಾ ಇಲ್ಲ.
ಯಾಕದ ಕಾರಣ ಅಂದ್ರೆ ಶಿಕ್ಷಣದೊಳಗೆ ಎಲ್ಲಾ ಮಕ್ಕಳು ತೊಡಗ್ತಾ ಇದ್ದಾನೆ. ಹಾಗಾಗಿ CBSE ಸಿಲೆಬಸ್ ಒಳಗೂ ಸಹಿತ 33% ಮಾಡಿದ್ದಾನೆ. ಅಲ್ಲಿ ಇಂಟರ್ನಲ್ ಪರ್ಸೆಂಟೇಜ್ ಜಾಸ್ತಿ ಮಾಡಿ ಇಂಟರ್ನಲ್ ಮಾರ್ಕ್ಸ್ನು ಸಹಿತ ಹಿಡಿತಾನೆ. ಹಾಗಾಗಿ ಎಲ್ಲಾ ಮಕ್ಕಳು ಶಾಲೆಯಲ್ಲಿ ಇರ್ಲಿ ಅನ್ನುವಂತ ಉದ್ದೇಶಕ್ಕಾಗಿ ಮತ್ತೆ ಅವರು PUC ಸೆಕೆಂಡ್ ಇಯರ್ ವರೆಗೂ 18 ವರ್ಷವರೆಗೂ ಅವರು ದೈಹಿಕವಾಗಿ ಮಾನಸಿಕವಾಗಿ ಶಾಲೆ ಒಳಗಿದ್ರೆ ಸಮಾಜ ಕರಗತವಾಗಿರ್ತಕ್ಕಂತಹ ಏನಾಗ್ತದೆ ಮುಖ್ಯವಾಹಿನಿಗೆ ಬರ್ತಾರೆ ಅನ್ನುವಂತ ಉದ್ದೇಶ ಇಟ್ಕೊಂಡು ಏನು ಇವತ್ತು ಜಾರಿಗೊಳಿಸಿದ್ದಾರೆ 33% ಅನ್ನುವಂತ ಉದ್ದೇಶ ಇದೆ. ಅದು ಸರಿಯಾದ ಉದ್ದೇಶ. ಅದು ನಾವು ಸಮಾಜಕ್ಕೆ ತಲುಪಿಸ್ಬೇಕು. ಮತ್ತೆ ನಮ್ಮಲ್ಲಿ ಒಂದೇ ತಂದಿಲ್ಲ, ಇಡೀ ರಾಷ್ಟ್ರದಲ್ಲಿ ಅದು ಜಾರಿಗಿದೆ. CBSE ಸಿಲೆಬಸ್ ಜಾರಿಗಿದೆ. ಮತ್ತೆ ನಮ್ತಿಗ ಬಿಫೋರ್ ತಂದಿದ್ದಾರೆ ಅದನ್ನು. ಹಾಗಾಗಿ ಇಂತಹ ಸಂದೇಶ ನಮ್ಮಲ್ಲಿ ಹೋಗ್ಬೇಕು. ಮತ್ತೆ ಎಲ್ಲಾ ಮಕ್ಕಳು ಸಹಿತ ಕಲಿಬೇಕು. ನಾವು ಏನ್ ಮಾಡಿದ್ದೇವೆ ಅಂದ್ರೆ ಇನ್ನು ಬರ್ತಾ ಬರ್ತಾ ಏನಾಗ್ತದೆ, ತಮಗೆ ಒಂದು ಅಂಶ ಏನ್ ಗೊತ್ತಿರುತ್ತೆ, ಕಲಿಕೆ ಅನ್ನೋದು ಪಾಸಿಂಗ್ ಅಷ್ಟೇ ಅಲ್ಲ. ಈಗ ಅಮೆರಿಕ ಬೇರೆ ದೇಶದೊಳಗೆಲ್ಲ ಹೋದ್ರೆ ಅಲ್ಲಿ ಹೇಗಿರ್ತದೆ ಅಂತ ಹೇಳಿದ್ರೆ ಏನಿಲ್ಲ, ಪಾಸ್ ಅನ್ನೋ ಶಬ್ದನೇ ಇರಂಗಿಲ್ಲ. ಕಲಿತಾ ಹೋಗೋದು. ಏನು ಕಾಂಪಿಟೇಟಿವ್ ಎಕ್ಸಾಮ್ ಬರ್ತದೆ, ಆ ಕಾಂಪಿಟೇಟಿವ್ ಎಕ್ಸಾಮ್ ನೊಳಗೆ MBBS ಅವ ಡಾಕ್ಟರ್ ಆಗಬೇಕು ಅಂದ್ರೆ ಆ ಸರ್ಟಿಫಿಕೇಟ್ ತಗೋಬೇಕಂದ್ರೆ ಆ ಎಕ್ಸಾಮ್ ಒಂದು ಪಾಸ್ ಆಗ್ಬಿಟ್ರೆ ಆಯ್ತು, ಅವ ಆ ಜಾಬಿಗೆ ಫಿಟ್ ಆಗಿಬಿಡ್ತಾನೆ. ಅದೇ ರೀತಿ ಎಲ್ಲಾ ಜಾಬ್ಗೆ ಫಿಟ್ ಆಗುತ್ತೆ. ಅದು ಸರ್ಟಿಫಿಕೇಟ್ ಈಸ್ ಓನ್ಲಿ ಫೈಂಡ್ ಔಟ್, ನಾಟ್ ಗಿವ್ ದ ಎಂಪ್ಲಾಯ್. ಯಾವುದು ಎಂಪ್ಲಾಯ್ ಕೊಡಬೇಕು ಅಥವಾ ಎಂಪ್ಲಾಯ್ಮೆಂಟ್ ಕೊಡಬೇಕು ಅನ್ನೋದು ಅವ್ನಿಗೆ ಯಾವುದೋ ಅವಕಾಶಗಳು ಇರಂಗಿಲ್ಲ. ಹಾಗಾಗಿ ಒಂದು ತಮಗೆಲ್ಲ ಗಮನಕ್ಕೆ ಇರ್ಲಿ ಏನಂತ ಹೇಳಿದ್ರೆ, ಶಿಕ್ಷಣ ಅನ್ನೋದು ಪಾಸಿಗಾಗಿರುವಂಥದ್ದಲ್ಲ, ಪರ್ಸೆಂಟೇಜ್ಗಾಗಿರುವಂಥದ್ದಲ್ಲ. ಮಗುವನ್ನ ಸಮಾಜದ ಮುಖ್ಯವಾಹಿನಿ ತೆಗೆದುಕೊಂಡು ಅವನ ಸಮಾಜ ಕರಗತವಾಗಿ ಸ್ವಂತಿಕೆಯಿಂದ ಬೆಳೆಯಬೇಕು. ಹಾಗಾಗಿ ಈ ಏನು ಶಿಕ್ಷಣ ವ್ಯವಸ್ಥೆಯಲ್ಲಿ ಈಗೇನು ನಮಗಲ್ಲಿ ಇದನ್ನ ತಂದಿದ್ದಾರೆ ನೋಡ್ರಿ. ಈಗ ಏನು ಯಾವುದು ನಮ್ಮ SLC ತಂದಿರ್ತಕ್ಕಂಥ ಇದು ತಂದಿದ್ದಾರೆ, ಏನು ಈಗ ಬೇರೆ ಒಂದು ವ್ಯವಸ್ಥೆ ಏನ್ ತಂದಿದ್ದಾರೆ ಅಂತ ಹೇಳಿದ್ರೆ AI ಆಧಾರಿತವಾಗಿರ್ತಕ್ಕಂತಹ ಬ್ರಾಡ್ಕಾಸ್ಟ್ಗಳನ್ನು ತಂದಿದ್ದಾರೆ. ಏನು ನಮ್ಮಲ್ಲಿ ಆ ತಂದಿರ್ತಕ್ಕಂಥ ಉದ್ದೇಶ ಏನಂದ್ರೆ ಒಂದೇದಾಗಿ ಕಾಪಿ ಮಾಡಬಾರ್ದು ಅನ್ನುವಂಥ ಉದ್ದೇಶ. ಸಿಸಿ ಕ್ಯಾಮ್ರಾವನ್ನ ಹಾಕಿ ಬ್ರಾಡ್ಕಾಸ್ಟ್ಗಳನ್ನ ಹಾಕಿ ಡೈಲಿ ಅದನ್ನ ಅಬ್ಸರ್ವ್ ಮಾಡ್ತಾ ಇದ್ದಾರೆ. ಅದ್ರ ಉದ್ದೇಶ ಏನಂದ್ರೆ ಎಲ್ಲರೂ ಪ್ರಾಮಾಣಿಕವಾಗಿ ಬರೀಲಿ, ಎಲ್ಲೂ ಕಾಪಿ ಹೊಡಿಬಾರದು ಅಂತೇಳಿ. ಏನು ನಮ್ಮಲ್ಲಿ ಕಾಪಿ ಹೊಡೆಯೋದೇ ಒಂದು ದೊಡ್ಡ ಸಾಹಸ ಅಂತ ಕೆಲಸ ಅಂತ ತಿಳ್ಕೊಂಡಿರ್ತಾರೆ. ಬಹಳ ಜನ ನಾನು ಚೀಪ್ ಆಗಿ ಎಕ್ಸಾಮ್ ಚೀಪ್ ಆಗಿ ವರ್ಕ್ ಮಾಡ್ಬೇಕಾದ್ರೆ ಶಾಲೆಯಿಂದ ಮನೆಗೆ ಹೋಗ್ತಾ ಇದ್ದೆ, ಮಕ್ಕಳೆಲ್ಲ ಮಾತಾಡ್ತಾ ಇದ್ರು, ಏನ್ರಿ ಇವತ್ತು ಯಾರ ಮುಖ ನೋಡಿದ್ವೋ ಏನೋ, ಎಲ್ಲಾ ಟೀಚರ್ಸ್ ಬಹಳ ಸ್ಟ್ರಿಕ್ಟ್ ಮಾಡಿದ್ದಾರೆ, ಅವ್ರು ಯಾರ ಮುಖ ನೋಡ್ಕೊಂಡು ಎದ್ದಿದ್ದೇವೆ ಏನೋ ಅಂತ ಹೇಳಿ. ಈ ಒಂದು ಉದ್ದೇಶ ಇತ್ತೀಚೆಗೆ ಕಡಿಮೆ ಆಗ್ತಾ ಇದೆ. ಅಂದ್ರೆ ಒಂದು ಸತ್ಯ ಯುಗ ಬರ್ತಾ ಇದೆ. ಪ್ರಾಮಾಣಿಕವಾಗಿರ್ತಕ್ಕಂಥ ಏನು ಇವತ್ತೆ CC ಕ್ಯಾಮ್ರಾ ಬ್ರಾಡ್ಕಾಸ್ಟ್ಗಳನ್ನ ತಂದಿದ್ದಾರೆ ಗೌರ್ಮೆಂಟ್, ಅವೆಲ್ಲ ಚೆನ್ನಾಗಿರ್ತಕ್ಕಂಥದ್ದು. ಇನ್ ಮುಂದೆ ಬರುವಂತ ಎಲ್ಲ ಪ್ರಾಮಾಣಿಕವಾದ ಪರೀಕ್ಷೆ ಮತ್ತು ಉತ್ತೀರ್ಣ ಆಗ್ಲಿಕ್ಕೆ ಎಲ್ಲ ಅವಕಾಶಗಳನ್ನ ಕೊಡುವಂತ ಸೌಲಭ್ಯ. ಹಾಗಾಗಿ ನಮ್ಮ ಶಿಕ್ಷಕ ವೃಂದ ಏನು, ನಮ್ಮ ಶಿಕ್ಷಣ ಇಲಾಖೆ ಸಮಾಜಕ್ಕೆ ನಾವು ಏನ್ ಕೊಡುಗೆ ಕೊಡಬೇಕು ಅವು ನೈಜತೆಯಿಂದ ಕೂಡಿರ್ತದೆ. ಅದು ಸರ್ಕಾರ ತಂದಿರತಕ್ಕಂತಹ ಪ್ರತಿಯೊಂದು ತಜ್ಞರು ಕೊಟ್ಟಿರ್ತಕ್ಕಂತಹ ವಿಷಯಗಳ ಆಧಾರದ ಮೇಲೆ ತಂದಿರತಕ್ಕಂಥದ್ದು. ಅದನ್ನ ನಾವು ಕರಗತ ಮಾಡಿಕೊಂಡು ಸಮಾಜದ ಅನುಷ್ಠಾನಕ್ಕೆ ಗೊಳಿಸಬೇಕಾಗಿರ್ತಕ್ಕಂಥದ್ದು ನಿಮ್ಮೆಲ್ಲರ ಕರ್ತವ್ಯ. ಅದೇ ರೀತಿ ಇವತ್ತೇನು ರೋಟರಿ ಕ್ಲಬ್ನಿಂದ ಇವತ್ತೇನು ಇಷ್ಟೊಂದು ವ್ಯವಸ್ಥೆ ಮಾಡಿ ಎಲ್ಲ ಶಿಕ್ಷಕರು ಏನು ಚೆನ್ನಾಗಿ ಕೆಲಸ ಮಾಡಿದ್ದಾರೆ ಅವರಿಗೆ ನಾವು ಸಹಿತ, ನನಗೆ ಅವ್ರ ಹೆಸರೆಲ್ಲ ಗೊತ್ತಿಲ್ಲ, ನಾನೆಲ್ಲ ಮೀಟಿಂಗ್ ಮಾಡಿ ಯಾರು ಚೆನ್ನಾಗಿ ಕೆಲಸ ಮಾಡ್ತಾರೆ ಅಂತ ಹೇಳಿ ಒಂದು 3 ಹೈಸ್ಕೂಲ್ ಟೀಚರ್ನ ಮತ್ತೆ 2 ಮಂದಿ ಪ್ರೈಮರಿ ಸ್ಕೂಲ್ ಟೀಚರ್ನ ಆಯ್ಕೆ ಮಾಡಿರ್ತಕ್ಕಂಥದ್ದು. ತಮ್ಮ ಇಡೀ ಜೀವನದೊಳಗೆ ಒಳ್ಳೆ ಕೆಲಸ ಮಾಡಿ ಯಾರಿಗೂ ಅವರು ಹೊರಗಡೆ ಕಾಣೋದಲ್ಲ, ತಮ್ಮ ಕೆಲಸಗಳನ್ನ ಎಲೆ ಮರೆ ಕಾಯಿ ಅಂತ ಕೆಲಸ ಮಾಡಿ ಅಂತ ಶಿಕ್ಷಕರನ್ನ ನಾವು ಆಯ್ಕೆ ಮಾಡಿದ್ದೇವೆ. ಅಂದ್ರೆ ಈಗ ಏನು ಮಾಡ್ತಾರೆ, ಇತ್ತೀಚೆಗೆ ಪ್ರಶಸ್ತಿಗಾಗಿ ಅರ್ಜಿ ಹಾಕೋ ಸಂಖ್ಯೆ ಬಹಳ ಇರ್ತದೆ, ಆದ್ರೆ ಬೆನ್ನತ್ತ ಹೋಗ್ತಾ ಇರ್ತಾರೆ. ಅವ್ರಿಗೆಲ್ಲ ಪ್ರಶಸ್ತಿ ಸಿಗ್ಲಾರ್ದಂತಹ ವ್ಯಕ್ತಿಗಳು ಅವರೆಲ್ಲ ಒಳ್ಳೆ ಕೆಲಸ ಮಾಡ್ತಾ ಇರ್ತಾರೆ, ಆದ್ರೆ ಹೊರಗಡೆ ಕಾಣಿಸ್ಕೊಳ್ಳಲ್ಲ, ಯಾವ್ದು ರಾಜಕೀಯ ಮಾಡಲ್ಲ, ಅಂದ್ರ ಪ್ರಶಸ್ತಿನೂ ಸಿಗಂಗಿಲ್ಲ. ಅಂತಹ ವ್ಯಕ್ತಿಗಳನ್ನ ನಾವು ಚೆನ್ನಾಗಿರ್ತಕ್ಕಂಥ ವ್ಯಕ್ತಿಗಳನ್ನ ಆಯ್ಕೆ ಮಾಡಿದ್ದೇವೆ. ಯಾಕಂದ್ರೆ ಈಗ ಎಲ್ಲರೂ ಬಂದವರೇ ಬಹಳಷ್ಟು ಸರ್ವಿಸ್ ಇರ್ತಕ್ಕಂಥ ಶಿಕ್ಷಕರು, ಪಾಪ ಅವ್ರ ಪ್ರಶಸ್ತಿನೇ ಯಾರು ಕೊಟ್ಟಿಲ್ಲ, ಯಾಕಂದ್ರೆ ಅವ್ರು ಕೇಳೂ ಇಲ್ಲ, ಅವ್ರು ಯಾರ ಹಿಂದನೂ ತಿರುಗಾಡಂಗಿಲ್ಲ, ರಾಜಕೀಯ ವ್ಯಕ್ತಿಗಳು ಮುಂದ ಅಥವಾ ಯಾವ್ದಾದ್ರು ಒಂದು ಸಂಘದ ಹಿಂದೆ ತಿರುಗಾಡ್ದವ್ರಲ್ಲ. ಹಾಗಾಗಿ ಅಂಥವ್ರನ್ನ ಎಲ್ಲ ನಮ್ಮ ಆಫೀಸಿಂದ ಆಯ್ಕೆ ಮಾಡಿ ಕಳಿಸಿದ್ದೇವೆ. ಒಳ್ಳೆ ಚೆನ್ನಾಗಿ ಅವರು ಶಿಕ್ಷಕರಿದ್ದಾರೆ, ಅವ್ರನ್ನ ಗೌರವಿಸುವಂತ ಇವತ್ತೇ ಕೆಲಸ ನಮ್ಮ ರೋಟರಿ ಕ್ಲಬ್ನಿಂದ ಕೊಟ್ಟಿರ್ತಕ್ಕಂಥದ್ದು ಬಹಳ ಖುಷಿ ಪಡುವಂಥದ್ದು. ಅದೇ ರೀತಿ ನಮ್ಮ ಏನು ನಾಗರಾಜ್ ಸರ್ ಇದ್ದಾರೆ ಅಧ್ಯಕ್ಷರು, ನನಗೆ ತುಂಬಾ ಸರ್ ನಮ್ಗೆ ಥ್ಯಾಂಕ್ಸ್. ಯಾಕಂದ್ರೆ ಅವ್ರ ಮನೆಯವರು ಸಹಿತ ಶಿಕ್ಷಣ ಇಲಾಖೆಯವರು, ಅವರು ಬಹಳ ಒಳ್ಳೆಯವರು. ನಮ್ಮ ತಟವಟಿ ಮೇಡಮ್ ಅಂತೇಳಿ
ಶಾಂತಕ್ಕ ತಟವಟಿ ಮೇಡಮು ಒಳ್ಳೆ ವ್ಯಕ್ತಿತ್ವ. ಅವ್ರ ಬಗ್ಗೆ ಒಂದು ಹೇಳ್ಬೇಕು ಅಂತ ಹೇಳಿದ್ರೆ, ಅವರು ಕಲಘಟಗಿ ಒಳಗೆ ಬಾಲಕಿಯರ ಪ್ರೌಢಶಾಲೆಯಲ್ಲಿ ಗಣಿತ ಟೀಚರ್ ಇದ್ರು. ಎಷ್ಟು ಚೆನ್ನಾಗಿ ಕಲಿಸ್ತಿದ್ರು ಅಂದ್ರೆ, ಅವ್ರದ್ದು ನಾನು ನೋಟ್ಸ್ ಕತ್ಕೊಂಡು ಹೋಗಿ ನನ್ನ ಶಾಲೆಗೆ ಕೊಟ್ಟು ಅಲ್ಲಿ ಹುಡುಗರು ಪರ್ಸೆಂಟೇಜ್ ಮಾಡಿಸ್ತಿದ್ದೆ ನಾನು. ಅಷ್ಟು ಒಳ್ಳೆ ಚೆನ್ನಾಗಿ ಅವರು ವ್ಯಕ್ತಿತ್ವ. ಯಾಕ ಅಂತ ಹೇಳಿದ್ರೆ, ನನ್ನ ಶಾಲೆ ಸ್ಲಮ್ಸ್ ಏರಿಯಾ, ಅವು ಹುಡುಗರು ಭಾಳ ದೊಡ್ಡರು, ಆದ್ರೆ ನಾ ಯಾರನ್ನೂ ಫೇಲ್ ಮಾಡಂಗಿಲ್ಲಾಗಿತ್ತು. ಇವ್ರು ಮ್ಯಾಥ್ಸ್ ಒಳಗೆ ಸಮಸ್ಯೆ ಆಗ್ಬಿಡೋದು ನನಗೆ. ಅದಕ್ಕೆ ಏನು ಮಾಡ್ತಿದ್ದೆ, ಅವ್ರ ಶಾಲೆಗೆ ಹೋದಾಗ ಯಾವುದಾದ್ರೂ ಹುಡುಗಿರ ಕಡೆ ಕೇಳಿ ನಿಮ್ಗೆ ಏನು ಕೊಟ್ಟಿದ್ದಾರೆ ಕೊಡಿಲ್ಲ ಅಂತೇಳಿ ಪಾಸಿಂಗ್ ಪ್ಯಾಕೇಜ್ ತಗೊಂಡು ಹೋಗಿ ನಮ್ಮ ಮಕ್ಕಳಿಗೆ ಓದಿಸಿ ಪಾಸ್ ಮಾಡಿಸಿರುವಂಥ ಪರಿಸ್ಥಿತಿ ಇತ್ತು. ಅವ್ರು ನಿಜವಾಗ್ಲೂ ಅವರು ಬಹಳ ಅವ್ರು ಮತ್ತೆ ಪಾಠ ಮಾಡಕ್ಕೆ ಕುಂತ್ರಂದ್ರೆ ಎಲ್ಲ ಹುಡುಗರಿಗೆ ಅರ್ಥ ಆಗ್ತದೆ. ಅಷ್ಟು ನೀಟು ಅವರು ತಟವಟಿ ಮೇಡಮ್ ಅಂತೇಳಿ ಅವರು ಬಹಳ ಚೆನ್ನಾಗಿ ಕಲಿಸಿದ್ರು. ಬಹಳ ಪ್ರಾಮಾಣಿಕ ವ್ಯಕ್ತಿತ್ವ. ಇಡೀ ಜೀವನವನ್ನ ಅವ್ರ ಮಕ್ಕಳಿಗಾಗಿ ಎಷ್ಟು ಕಷ್ಟಪಟ್ಟಿದ್ದಾರೆ ಅಂದ್ರೆ, ಒಂದು ಉದಾಹರಣೆ ನಮ್ಗೆ ನೆನಪು ಬರ್ತದೆ ಯಾವಾಗಲೂ ಹೇಳುವಂಥದ್ದು. ಸಿ ವಿ ರಾಮನ್ ಅಂತ ಅವೆಲ್ಲ ನೋಡಿ ಕೇಳಿದ್ರಿ. ಸಿ ವಿ ರಾಮನ್ ಅಂತ ಶಬ್ದ ಕೇಳಿದ್ರಿ? ಯಾರು ಅಂತ ಗೊತ್ತಿದೆ? ವಿಜ್ಞಾನಿ, ಹೌದು, ಸೈಂಟಿಸ್ಟ್. ಅವ್ರದ್ದು ಒಂದು ಸಣ್ಣ ಕತೆ ಏನೇನು ಬರ್ತದೆ ಅಂದ್ರೆ, ಶಿಕ್ಷಕರು ಗೌರ್ಮೆಂಟ್ ಸ್ಕೂಲ್ ಯಾಕೆ ಇಟ್ಟಿದ್ದಾರೆ, ಎಲ್ಲ ಪ್ರೈವೇಟೈಸೇಷನ್ ಆಗಿದ್ದಾವೆ. ಇವತ್ತು ರೈಲ್ವೆ ತಗೊಳ್ರಿ, LIC ತಗೊಳ್ರಿ, ಎಲ್ಲ ಪ್ರೈವೇಟೈಸೇಷನ್ ಆಗಿದಾವ್ರಿ. ಬಸ್ ತಗೊಳ್ರಿ, ನೀವು ಶಿಕ್ಷಣ ಇಲಾಖೆ ಪ್ರೈವೇಟೈಸೇಷನ್ ಆಗಲ್ಲ. ನೆನ್ಪಿಡ್ಕೊಡ್ರಿ ಯಾಕೆ ಆಗಲ್ಲ ಅನ್ನೋದಕ್ಕೆ ಒಂದು ಉದಾಹರಣೆ ಕೊಡ್ತೇನೆ. ಸಿ ವಿ ರಾಮನ್ ಅಂತ ಶಬ್ದ ಕೇಳಿದಿರಲ್ಲ, ಸಿ ವಿ ರಾಮನ್ಗೆ ನೋಬೆಲ್ ಪ್ರಶಸ್ತಿ ಸಿಕ್ತು. ತಮಗೆಲ್ಲ ಗೊತ್ತಿದೆ. ನೋಬೆಲ್ ಪ್ರಶಸ್ತಿ ಸಿಕ್ಕಾಗ ಯಾಕೆ ಸಿಕ್ತು ಅವ್ರಿಗೆ ಅಂತ ಹೇಳಕ್ಕೆ ಒಂದು, ಅವರು ಇಂಗ್ಲೆಂಡಿಗೆ ಹೋಗಿದ್ದಾರೆ. ತಾವೆಲ್ಲ ಕತೆ ಕೇಳಿದ್ರಿ. ಅದಕ್ಕೆ ಸ್ಪಷ್ಟೀಕರಣ ಕೊಡ್ತೇನೆ. ದೊಡ್ಡ ಒಂದು ಸಭೆ ನಡೆಸ್ತದೆ, ನೋಬೆಲ್ ಪ್ರಶಸ್ತಿ ಕೊಟ್ಟಿದ್ದಾರೆ. ಬೆಳಕಿನ ಚದುರುವಿಕೆ ಬಗ್ಗೆ ಅವರು ಮಂಡಿಸ್ಬೇಕು, ವಿಷಯ ಮಂಡಿಸ್ಬೇಕು. ಆ ವಿಷಯ ಮಂಡಿಸ್ಬೇಕಾದ್ರೆ ಆಗಿನ ಕಾಲದಾಗ ಅವೆಲ್ಲ ಮೊಬೈಲ್, TV ಎಲ್ಲ ಕಡಿಮೆ. ಆಗಿನ ಕಾಲ ಬಸ್ ಹತ್ತಿ ಒಂದು ವಾರ ಮುಂಚೆ ಹೋಗ್ಬೇಕು. ಅಲ್ಲಿ ಹೋಗಿ ಮುಟ್ಟಿದ್ರು ಇಂಗ್ಲೆಂಡಿಗೆ. ಅಲ್ಲೇ ಯೂನಿವರ್ಸಿಟಿ ಒಳಗೆಲ್ಲ ಕುತ್ಕೊಂಡ್ರು. ಎಲ್ಲ ಆಫೀಸರ್ಸ್ ಬಂದ್ರು. ಆಫೀಸರ್ಸ್ ನೆಕ್ಸ್ಟ್ ಸೈಂಟಿಸ್ಟ್ಗಳು ಕುತ್ಕೊಂಡ್ರು. ಎಲ್ಲ ಜನಪ್ರತಿನಿಧಿಗಳು ಬಂದ್ರು. ಎಲ್ಲ ದೊಡ್ಡ ಹಾಲು. ಅದಕ್ಕೆ ಬಿಫೋರು ಒಬ್ಬಳು ಕಸ ಹುಡ್ಗೋಳು ಅಲ್ಲಿ ಕಸ ಹುಡ್ಗಲಿಕ್ಕೆ ಬಂದಿದ್ಲು. ನೆಲಾಗೆಲ್ಲ ಒರೆಸಿ, ಆಕೆ ಹೆಬ್ಬಟ್ಟು, ಆಕಿಗೆ ಏನು ಗೊತ್ತಾಗಲ್ಲ. ಎಲ್ಲ ಕಸ ಎಲ್ಲ ಹುಡುಗಿ ಸ್ವಚ್ಛ ಮಾಡಿ ಅವಳು ಹೋಗಿ ಲಾಸ್ಟ್ ಕುತ್ಕೊಂಡ್ಲು. ದೊಡ್ಡ ಸಭೆ ಪ್ರಾರಂಭ ಆಯಿತು. ಸಿ ವಿ ರಾಮನ್ರು ಬಂದ್ರು. ಯಾರು ಸಿ ವಿ ರಾಮನ್? ಅವಾಗಿನ ಕಾಲದಾಗ ಭಾರತೀಯರು ಕೆಳಮಟ್ಟದಾಗ ನೋಡ್ತಾ ಇದ್ರು. ಎಲ್ಲ ಬ್ರಿಟಿಷರಾಗ್ಲಿ ಇಂಗ್ಲೆಂಡ್ದಾಗ್ಲಿ ಅವ್ರನ್ನ ಯಾರನ್ನು ಕ್ಯಾರ ಮಾಡಂಗಿಲ್ಲಾಗಿತ್ತು. ಅಂತದ್ರೊಳಗೆ ಸಿ ವಿ ರಾಮನ್ ಅಂದ್ರೆ ಭಾರತದಿಂದ ಬರ್ತಾ ಇದ್ದಾನೆ, ಅದು ನೋಬೆಲ್ ಪ್ರಶಸ್ತಿ ತೆಗೆದುಕೊಳ್ಳೋ ಬರ್ತಾ ಇದಾರೆ, ಅದು ಸೈಂಟಿಸ್ಟ್ ಅನ್ನುವಂತ ವಿಷಯದೊಳಗೆ ತೆಗೆದುಕೊಳ್ತಾ ಇದಾರೆ, ಅದು ಬೆಳಕಿನ ಚದುರುವಿಕೆ ಬಗ್ಗೆ ತೆಗೆದುಕೊಳ್ತಾ ಇದಾರೆ ಅನ್ನುವಂತ ವಿಷಯಗಳನ್ನ ತಿಳ್ಕೊಂಡು ಅವರು ವೇದಿಕೆಗೆ ಬಂದಾಗ, ಆ ಹೆಣ್ಮಗಳು ಏನೂ ಬರೆದಂತಹ, ಏನು ಬರಲಿಕ್ಕೆ ಹೆಬ್ಬಟ್ಟೆ ಅವಳು ಕಸ ಹುಡುಗಿ ಲಾಸ್ಟ್ ಹೋಗಿ, ಅವಾಗ ಗುಲಾಮಗಿರಿ ಅಂದ್ರೆ ಬೇರೆ ಬೇರೆ ದೇಶದಾಗ ಎಲ್ಲಾರನ್ನ ಹಿಡ್ಕೊಂಡು ಬಂದು ಕಲೀಲಾರ್ದವ್ರನ್ನ ಕಸ ಹುಡುಗಾಕ್ ಹಿಡ್ಕೊತಿದ್ರು. ಯಾರು? ಬ್ರಿಟಿಷರು. ತಮ್ಗೆಲ್ಲ ಗೊತ್ತಿದೆ. ಆ ಒಂದು ಕಾಲದೊಳಗೆ ಲಾಸ್ಟ್ ಕುತ್ಕೊಂಡಿದ್ಲು. ಸಿ ವಿ ರಾಮನ್ರು ವೇದಿಕೆಗೆ ಬಂದ್ರು. ಎಲ್ಲರೂ ಆಫೀಸರ್ಸು, ಸೈಂಟಿಸ್ಟ್ಗಳು, ಜನಪ್ರತಿನಿಧಿಗಳು ಕುತ್ಕೊಂಡಿರೋ ದೊಡ್ಡ ಹಾಲು. ಕೇವಲ ಬೆಳಕಿನ ಚದುರುವಿಕೆ ಬಗ್ಗೆ. ಅವಾಗೆಲ್ಲ ಪ್ರೊಜೆಕ್ಟರ್ ಇಲ್ಲ, ಏನಿಲ್ಲ, ಖಾಲಿ ವಿಷಯಗಳನ್ನ ಮಂಡಿಸಕ. ಬೆಳಕಿನ ಚದುರುವಿಕೆ ಅಂದ್ರೆ ಏನು, ಅದು ಹೇಗೆ ವರ್ಕ್ ಮಾಡ್ತದೆ ಅನ್ನೋದನ್ನ ಕೇವಲ 5 ನಿಮಿಷದೊಳಗ ಇಡೀ ಸಭೆಯಲ್ಲಿ ಎಲ್ಲರಿಗೂ ಅರ್ಥವಾಗುವ ರೀತಿಯಲ್ಲಿ ಹೇಳಿ ಕೆಳಗೆ ಇಳಿಬೇಕಾದ್ರೆ, ಆ ಹೆಬ್ಬಟ್ಟಿದ್ಲಲ್ರಿ, ಏನು ಗೊತ್ತಾಗ್ತಾ ಇಲ್ಲಲ್ಲ, ಆಕಿ ಬಂದು ಕೇಳಿದಂತ ಸಿ ವಿ ರಾಮನ್ರವ್ರೇ, ನಿಮಗೆ ನೋಬೆಲ್ ಪ್ರಶಸ್ತಿ ಹ್ಯಾಕ್ ಸಿಕ್ತು? ಎಷ್ಟು ಈಸಿ ರೀತಿ ಅದು, ನನಗೆ ಎಷ್ಟು ಅರ್ಥ ಆಯ್ತು ನೋಡ್ರಿ. 5 ನಿಮಿಷದೊಳಗ ವಿಷಯಗಳನ್ನ ಮಂಡಿಸಿ, ಏನೂ ಗೊತ್ತಾಗಲಾರ್ದ ಒಂದು ವ್ಯಕ್ತಿಗೆ ಅದನ್ನ ಅರ್ಥ ಆಗೋ ರೀತಿ ಒಳಗ ಸಿ ವಿ ರಾಮನ್ರ ಮನ್ಸಿದ್ರು, ಅವರಿಗೆ ನೋಬೆಲ್ ಪ್ರಶಸ್ತಿ ಸಿಕ್ತ. ಈ ಕಥೆಯನ್ನ ನಾನು ಯಾಕೆ ಹೇಳಿದ್ದೇನೆ ಅಂದ್ರ, ನಮ್ಮ ಸರ್ಕಾರಿ ಶಾಲೆ ಒಳಗ ಶಿಕ್ಷಕರು ಹೇಗಿರ್ತಾರ, CET ಆಗಿ ಬಂದಿರ್ತಾರ, ಓದಿ ಬಂದಿರ್ತಾರ. ಭಾಳ ಮಂದಿ ಹೇಳ್ತಾ ಇರ್ತಾರ, ಪಬ್ಲಿಕ್ಸ್ SDMC ಅವ್ರು ನನ್ಗೆ, ಏನ್ರಿ ಈಗ ಸರ್ಕಾರಿ ಶಾಲೆ ಒಳಗೆ ಕಲ್ಸಂಗಿಲ್ರಿ ಅಂತ ಇರ್ತಾರ. ಬಟ್ ಅವ್ರು ಇಡೀ ದಿವ್ಸ ಕಲ್ಸೋದ್ ಬೇಡ, 5 ನಿಮಿಷದೊಳಗ ಎಲ್ಲರಿಗೂ ಅರ್ಥವಾಗುವ ರೀತಿಯಲ್ಲಿ ಒಂದು ವಿಷಯನ ಕಲಿಸೋ ಕೆಪಾಸಿಟಿ ಇರೋದ ಸರ್ಕಾರಿ ಶಾಲೆಗಳು. ಜೋರಾಗಿ ಚಪ್ಪಾಳೆ ಹೊಡಿಬೇಕು ನೀವು ಇದಕ್ಕೆ. ಯಾಕಂತ ಹೇಳ್ತೇನಂದ್ರೆ, ಅವ್ರು 10 ಬುಕ್ ಓದೋದು ಒಂದ ರೀ, 10 ದಿನ ಕಲ್ಸೋದು ಒಂದ. 5 ನಿಮಿಷದೊಳಗ ಒಂದು ವಿಷಯನ, ಈಗ ನಾನು ನಿಮ್ಗೆ ವಿಷಯ ಹೇಳಿದೆ, ಈಗ ನಾನು 100 ಬುಕ್ ಓದೋದನ್ನ 5 ನಿಮಿಷದೊಳಗೆ ಹೇಳಿದೆ ನಿಮ್ಗೆ. ನೀವು 10 ಪುಸ್ತಕ ತೆಗೆದು ನೋಡೋದು ಒಂದೇ, ಎಲ್ಲ ತೆಗೆದು ನೋಡೋದೇ. ಅಂದ್ರೆ ನಾನು ಇದನ್ನ ಯಾಕೆ ಹೇಳ್ದೆ ಅಂದ್ರೆ, 10 ಪುಸ್ತಕ ಓದಿ 5 ನಿಮಿಷದೊಳಗೆ ವಿವರಿಸೋದು ಬಹಳ ಎಕ್ಸ್ಪ್ಲನೇಷನ್ ಇರುವಂತದ್ದು ನಮ್ಮ ಸರ್ಕಾರಿ ಶಾಲೆ ಒಳಗ. ಅದು ಅಂತಹ ದೊಡ್ಡ ಮಕ್ಕಳಿಗೂ ಸಹಿತ ವಿಷಯ ಮಂಡಿಸಿ
ಮನಸ್ಸೊಳಗ ಮೂಡುವ ಹಾಗೆ, ಚಿತ್ರಣ ಮೂಡುವ ಹಾಗೆ ಇರುವಂತದ್ದಕ್ಕಾಗಿ ಸರ್ಕಾರಿ ಶಾಲೆಗಳು ಬಂದಾಗಲ್ಲ. ಯಾಕೆ ಬಂದಾಗಲ್ಲ ಅಂತ ನಿಮ್ಗೆ ವಿಷಯ ಹೇಳಿದ್ದೇನೆ. ಎಂಥ ವಿದ್ಯಾರ್ಥಿಗಳಿಗಾದ್ರೂ 10 ಪುಸ್ತಕ ಓದಿದ್ದನ್ನ 5 ನಿಮಿಷದೊಳಗೆ ತಲೆ ಹೊಕ್ಕಿ ಅದನ್ನ ಅರ್ಥವಾಗುವ ರೀತಿಯಲ್ಲಿ ಮಂಡಿಸುವಂತ ಶಕ್ತಿ ಇರೋದು ಸರ್ಕಾರಿ ಶಾಲೆ ಒಳಗೆ ಮತ್ತು ಸರ್ಕಾರಿ ಆಸ್ಪತ್ರೆ ಒಳಗೆ. ಸರ್ಕಾರಿ ಆಸ್ಪತ್ರೆ ಮುಚ್ಚಲ್ರಿ, ಅದು ಇವು ಎರಡು ಯಾವತ್ತೂ ಮುಚ್ಚಲ್ಲ ಅನ್ನೋ ತಮ್ಮ ನೆನಪಿರ್ಲಿ. ಬಹಳಷ್ಟು ಜನ ಅದನ್ನ ಮುಚ್ತಾವು ಅನ್ನೋದು ಕಲ್ಪನೆ. ಅವನು ಮುಚ್ಚಾಕ ಕೊಡಲ್ಲ. ಯಾಕಂದ್ರೆ ಈ ಸಿ ವಿ ರಾಮನ್ ಅವರ ಒಂದು ಉದಾಹರಣೆ ತಮ್ಮ ಕೊಟ್ಟಿದ್ದೇನೆ. ತಾವೆಲ್ಲ ಸರ್ಕಾರಿ ಶಾಲೆಗಳನ್ನು ಬೆಳೆಸ್ರಿ, ಮತ್ತೆ ಖಾಸಗಿ ಶಾಲೆ ಮುಚ್ಚಿರಿ ಅನ್ನತ್ತಿಲ್ಲ, ಉಳ್ಳವರಿಗೆ ಇರುವಂತದ್ದು. ಆದ್ರೆ ಸರ್ಕಾರಿ ಶಾಲೆಗಳು ಯಾಕೆ ಬಂದಾಗಲ್ಲ ಅನ್ನೋದಕ್ಕೆ ತಮ್ಗೆ ಉದಾಹರಣೆ ಸಹಿತ ಹೇಳಿದ್ದೇನೆ. ಇವತ್ತೇನು ರೋಟರಿ ಕ್ಲಬ್ನಿಂದ ತಮಗೆಲ್ಲ ಸನ್ಮಾನ ಮಾಡ್ತಾ ಇದ್ದಾರೆ, ನಿಜವಾಗ್ಲೂ ತಮಗೆ ನಮನಗಳು. ಅದರ ಜೊತೆಗೆ ನಮ್ಮ ರೋಟರಿ ಕ್ಲಬ್ನ ಅಧ್ಯಕ್ಷರು ಹಾಗೂ ಎಲ್ಲ ಸರ್ವ ಸದಸ್ಯರಿಗೆ ನನ್ನ ವಂದನೆಗಳನ್ನು ಅರ್ಪಿಸಿ ನಾನು ಬಹಳಷ್ಟು ಟೈಮ್ ತೆಗೆದುಕೊಂಡೆ ಸರ್, ಸಾರಿ. ತಮಗೆಲ್ಲ ವಂದಿಸಿ 2 ಮಾತನ್ನು ಮುಗಿಸ್ತೇನೆ. ಧನ್ಯವಾದಗಳು. ಶಾಲೆಯ ಶಿಕ್ಷಕರೇ, ಜನ್ಜಿ ಕಿಡ್ಸ್, ಮೊದಲನೇದಾಗಿ ತಮ್ಮೆಲ್ಲರ ಮುಂದೆ ನಾನು ಕ್ಷಮೆಯನ್ನ ಕೇಳ್ತಾ ಇದ್ದೇನೆ. ಯಾಕಂದ್ರೆ ಇದು ನಂದೇ ಕ್ಲಬ್, ಧಾರವಾಡ ಸೆಂಟ್ರಲ್ ಕ್ಲಬ್. ನಾನು ಒಂದು ರೊಟೇರಿಯನ್ ಸದಸ್ಯ ಕೂಡ ಆಗಿರೋದ್ರಿಂದ, ಬಟ್ ಕಳೆದ ಒಂದು 3 ವರ್ಷದವರೆಗೂ ನಾನು ಯಾವುದೇ ಒಂದು ಈವೆಂಟ್ ಅಲ್ಲಿ ಪಾರ್ಟಿಸಿಪೇಟ್ ಮಾಡ್ಲಿಕ್ಕೆ ಆಗಿಲ್ಲ. ಬಿಕಾಸ್ ಸ್ವಲ್ಪ ಅಕಾಡೆಮಿಕ್ ಅಸೈನ್ಮೆಂಟ್ಸು ಅವೆಲ್ಲ ಆಮೇಲೆ ಪರ್ಸನಲ್ ಇದ್ದಿದ್ದಕ್ಕೆ. ಬಟ್ ನೀವೇನಿವತ್ತು ಪ್ರಶಸ್ತಿಯನ್ನು ಕೊಟ್ಟಿದ್ದೀರಿ, ನೇಷನ್ ಬಿಲ್ಡರ್ ಪ್ರಶಸ್ತಿ, ಬಹುಶಃ ಕುಮಾರ್ ಸರ್ ಹೇಳ್ದಂಗೆ ಛಂದಸ್ಸು ಮತ್ತು ಅಲಂಕಾರಿಕ ಭಾಷೆಯಲ್ಲಿ ಆಗದೇ ಇರಬಹುದು. ಆದರೆ ನನ್ನ ಒಂದು ಅನಿಸಿಕೆ, ಈ ಸಮಾಜ ನಿರ್ಮಾಣದಲ್ಲಿ ಅಥವಾ ರಾಷ್ಟ್ರ ನಿರ್ಮಾಣದಲ್ಲಿ ಶಿಕ್ಷಕರ ಪಾತ್ರ ಬಹಳಷ್ಟು ಮುಖ್ಯ ಇದೆ. ನೋಡಿ, ಇವತ್ತು ಒಬ್ಬ ಡಾಕ್ಟರ್ ಆಗಿ ಒಂದು ದೊಡ್ಡ ಆಪರೇಷನ್ ಮಾಡಬಹುದು, ಒಂದು ಹೆಸರನ್ನು ಗಳಿಸಬಹುದು. ಒಬ್ಬ ಇಂಜಿನಿಯರ್ ಆಗಿರ್ತಕ್ಕಂಥವ್ರು ಒಂದು ದೊಡ್ಡ ಬಿಲ್ಡಿಂಗ್ ಅನ್ನು ಕಟ್ಟಿರ್ಬಹುದು. ಬಟ್ ಅವು ರಾಷ್ಟ್ರ ನಿರ್ಮಾಣ ಅಂತ ಬಂದಾಗ ಅದು ಶಿಕ್ಷಕರಿಂದ ಮಾತ್ರ ಸಾಧ್ಯ ಅಂತ ನಾನು ಹೇಳ್ಕೊತಾ ಇದ್ದೀನಿ. ಯಾಕೆಂದ್ರೆ ಎಸ್ಪೆಷಲಿ ಕನ್ನಡ ಶಾಲೆಯಲ್ಲಿ ಇರ್ತಕ್ಕಂಥ ಶಿಕ್ಷಕರು ಇವತ್ತು ಬಹುಶಃ ನಾವೇನು ಹೆಸರು ಮಾಡಿದೆ ಅಂತ ಇನ್ನೊಬ್ರು ಅಂತಾರ, ಅದು ಭಟ್ ಸರ್ ಆಗಿರ್ಬೋದು, ಏರಿ ಸರ್ ಆಗಿರ್ಬೋದು, ದೇಸಾಯಿ ಸರ್ ಆಗಿರ್ಬೋದು, ಜಯಂತಿಲಾಲ್ ಅವರವರ ಕಾರ್ಯಕ್ಷೇತ್ರಗಳಲ್ಲಿ ಉನ್ನತ ಸ್ಥಾನವನ್ನು ಏರಿದ್ದಾರೆ, ಮಾಡ್ತಾ ಇದ್ದಾರೆ. ಆದರೂ ಕೂಡ ಈ ಕನ್ನಡ ಶಾಲೆಯಲ್ಲಿ ಇರ್ತಕ್ಕಂಥ ಶಿಕ್ಷಕರನ್ನ ಜೊತೆಗೆ ನಾವೇನು ಡಸ್ಟರ್ ಒಗಿಸ್ಕೊಂಡಿದೀವಿ, ಆಮೇಲೆ ಅವ್ರ ಕಡೆ ಬಯಸ್ಕೊಂಡಿದ್ದೀವಿ, ಬಡಿಸ್ಕೊಂಡಿದ್ದೀವಿ, ಜಬ್ರಿ ಕಟ್ಟಿಗೆ ಅಂತ ಬರ್ತಿದ್ ಮೊದಲು, ಅದರೆಲ್ಲ ಬಡಿಸ್ಕೊಂಡಿದ್ದೀವಿ. ಅದು ಬಡಿಸ್ಕೊಂಡಿದ್ದಕ್ಕೆ ಒಂದು ಉದಾಹರಣೆ ಅಂತಂದ್ರೆ ನಾವು ನಿಮ್ಮೆಲ್ಲರ ಮುಂದೆ ನಿಂತಿದ್ದು ಅಂತ ಹೇಳ್ಬೋದು. ಇವತ್ತು ನಾನು ನಮ್ಮ ಕನ್ನಡ ಶಿಕ್ಷಕರನ್ನ ನಾನು ನೆನೆಸ್ಬೇಕು. ಯಾಕಂದ್ರೆ ಈಗಿನ ಒಂದು ಸಂದರ್ಭನೇ ಬೇರೆ. ನಾನು ಒಬ್ಬ ಶಿಕ್ಷಕನಾಗಿ ದುರುಗುಟ್ಟಿ ಕೂಡ ನೋಡುವಂಗಿಲ್ಲ ಈಗ ಸ್ಟೂಡೆಂಟ್ಸಿಗೆ ಆ ತರ ಒಂದು. ಆಮೇಲೆ ಒಂದೇ ಒಂದು ವಿಷಯವನ್ನ ನಾನು ಅರ್ಥಕೊಂಡೆ, ಒಂದು ಪಟ್ಟಿ ನೋಡಿದೆ. ಕನ್ನಡ ಶಾಲೆಯಲ್ಲಿ ಪಾಠದ ಜೊತೆಗೆ 56 ಸರ್ಕಾರದ ಕಾರ್ಯಕ್ರಮಗಳನ್ನ ಅವ್ರು ಮಾಡ್ತಾ ಇದ್ದಾರೆ. ನೋಡಿ, ನಿಜವಾಗ್ಲೂ ಶ್ಲಾಘನೀಯ. ಪಾಠದ ಜೊತೆಗೆ 56 ಏನ್ ಗೌರ್ಮೆಂಟ್ ಸ್ಕೀಮ್ಸ್, 56 ಸ್ಕೀಮ್ಸ್ ಅದ, ಪ್ರತಿಯೊಂದನ್ನು ಅವ್ರು ಮಾಡ್ಲೇಬೇಕಾಗತ್ತೆ. ಅವ್ರು ಹೇಳಿದ್ರು, ಕಾರ್ ನೀವು ಚಲಾಯಿಸುವಾಗ 2 ಕಾಲು ವರ್ಕ್ ಆಗ್ತಾ ಇದೆ, 2 ಕೈ ವರ್ಕ್ ಆಗುತ್ತೆ, 2 ಕಣ್ಣು ವರ್ಕ್ ಆಗುತ್ತೆ, 2 ಕಿವಿ ವರ್ಕ್ ಆಗುತ್ತೆ, ಎಲ್ಲ ಪಂಚೇಂದ್ರಿಯಗಳು ಕೂಡ ವರ್ಕ್ ಆಗ್ತಾ ಇರುತ್ತೆ. ನೋಡಿ, ಅದೇ ರೀತಿ ಅವರೊಂದು ಒಳ್ಳೆ, ಅಂದ್ರೆ ನಂದೊಂದು ಉದಾಹರಣೆ ಹೇಳ್ತೀನಿ ನಿಮಗೆ. ನಾವೇನ್ ಭಾಳ ಹುಟ್ಟ ಶಾಣ್ಯರಲ್ಲ, ಎಲ್ಲವೂ ನಿಮ್ದು 60, ನಮ್ದೆಲ್ಲವೂ 60 ರೇಂಜ್ ಅಲ್ಲಿ ಇರ್ತಕ್ಕಂಥದ್ದು. SSLC 60, ಆಮೇಲೆ PUCಯಲ್ಲಿ ನನ್ನ 53%, ಹಾಗೆ ಡಿಗ್ರಿಯಲ್ಲಿ 70%. ಬಟ್ ಎಲ್ಲ ಪರ್ಸೆಂಟೇಜ್ ಕಡಿಮೆ. ಆದ್ರೂ ಕೂಡ ಇವತ್ತು ನಾನು ಇಲ್ಲಿ ನಿಂತಿದ್ದೀನಿ ಅಂತಂದ್ರೆ ನನ್ನ ಕಡೆ ಇರ್ತಕ್ಕಂಥ, ನಾನು ಮಾಡ್ಬೇಕು, ಮಾಡ್ತೀನಿ ಅನ್ನುವಂಥ ಛಲ, ಅದು ಒಂದು ನನಗೆ ಇಲ್ಲಿವರೆಗೂ ತಂದು ನಿಲ್ಲಿಸಿದೆ. ಅದರ ಜೊತೆಗೇನೆ ಹಾರ್ಡ್ ವರ್ಕ್. ಒಂದು ಇಂಗ್ಲಿಷಲ್ಲಿ ಒಂದು ಮಾತಿದೆ, ಹಾರ್ಡ್ ವರ್ಕ್ ಸಮ್ಟೈಮ್ಸ್ ಆರ್ ಮೋಸ್ಟ್ ಆಫ್ ದ ಟೈಮ್ ಹಾರ್ಡ್ ವರ್ಕ್ ಬೀಟ್ ಟ್ಯಾಲೆಂಟ್ ಅಂತ. ಈಗ ಯಾರು ಬಹಳ ಶಾನೆ ಇರ್ತಾರ ಅವ್ರ ಕಡೆ ಹಾರ್ಡ್ ವರ್ಕ್ ಇರಲ್ಲ, ಬಟ್ ಹಾರ್ಡ್ ವರ್ಕ್ ಪ್ಲಸ್ ಹಾರ್ಡ್ ವರ್ಕ್ ಇರ್ತಕ್ಕಂಥ ಟ್ಯಾಲೆಂಟ್ ಅನ್ನ ಕೂಡ ಬೀಟ್ ಮಾಡತಕ್ಕಂಥ ಒಂದು ಸಂದರ್ಭ ಒದಗಿತ್ತು. ಸೊ ಅದಕ್ಕೆ ಈ ಏನ್ ಪ್ರಶಸ್ತಿಯನ್ನು ಕೊಟ್ಟಿದ್ದಾರೆ, ಆ ಪ್ರಶಸ್ತಿ ನಾ ಏನು ಜಾಸ್ತಿ ಮಾತಾಡಲ್ಲ, ಯಾಕಂದ್ರೆ ನಾವು ನಿಂತ್ರೆ ಅಂತಂದ್ರೆ 1 ಗಂಟೆ ಬೇಕು ನಮ್ಗೆ. ಸೊ ಅದಕ್ಕೆ, ಯಾಕಂದ್ರೆ ಎಲ್ಲರಿಗೂ ಇಲ್ಲಿ ಪ್ರಶಸ್ತಿಯನ್ನ ಏನು ಈ ಕೊಟ್ಟಿದ್ದಾರೆ, ಬಿರುದುಗಳು ಏನ್ ಬರ್ತಾವೆ ನಮಗೆ, ಬಿರುದುಗಳು, ಪ್ರಶಸ್ತಿಗಳು, ಸನ್ಮಾನಗಳು, ಇವು ಸುಮ್ಮನೆ ಹಂಗೆ ಕೂಡೋದಲ್ಲ. ಇವು ನಮಗ ಜವಾಬ್ದಾರಿಯನ್ನ ಜಾಸ್ತಿ ಮಾಡ್ತಾವೆ. ಯಾಕಂದ್ರೆ ಶಿಕ್ಷಕರ ನೋಡಿ ಪ್ರತಿಯೊಬ್ಬರನ್ನು ಕಲಿತಾರೆ. ನೀವು ಶಿಕ್ಷಕರಾಗಿ ಅಷ್ಟು ಗೊತ್ತಾಗಂಗಿಲ್ಲ ನಿಮ್ಗೆ ನೈತಿಕತೆ ಅನ್ನೋದಿಲ್ವಾ ಅನ್ನೋದು ಫಸ್ಟ್ ಬರೋದೇ ಶಿಕ್ಷಕರಿಗೆ. ನೋಡಿ, ವಿದ್ಯಾರ್ಥಿ ಒಬ್ಬ ಚಲೋ ಇದ್ದಾನಂತಂದ್ರೆ ಶಿಕ್ಷಕರಿಗೆ ಕ್ರೆಡಿಟ್ ಹೋಗುತ್ತೆ, ವಿದ್ಯಾರ್ಥಿ ಒಬ್ಬ ದಡ್ಡ ಇದ್ದಾನಂತಂದ್ರೆ ಶಿಕ್ಷಕರ ಬೈಗಳೇ ಹೋಗುತ್ತೆ. ಯಾಕೆ ಹೇಳ್ರಿ, ಏನ್ ನಿಮ್ ಶಾಲೆಯಾಗ ನಿಮ್ ಮಾಸ್ತರ್ ಇದನ್ನ ಕಲ್ಸನಂತ.
ಅದು ಎಲ್ಲಿವರೆಗೂ ಕನ್ನಡ ಶಾಲೆಯಿಂದ ಹೊರಗೂ PhD ಕಲಿಯೋರ್ಗೆ ಇರ್ತಕ್ಕಂಥ ಶಿಕ್ಷಕರಿಗೆ ಅದು 2 ಪ್ಲಸ್ ಆರ್ ಮೈನಸ್. ಅದು ಚಲೋ ಇದ್ರೆ ವಿದ್ಯಾರ್ಥಿಗಳು ಚಲೋ ಇದ್ರೆ ನಮಗೂ ಒಂದು ಒಳ್ಳೆ ಹೆಸರು ಬರ್ತದೆ ಅಥವಾ ಖುಷಿ ಆಗುತ್ತೆ. ಬಟ್ ಹಿಂಗಂತ ಹೇಳಿ ನಮ್ಗೆ ನೆಗೆಟಿವ್ ಪಾಯಿಂಟ್ಸ್ ಅಥವಾ ನೆಗೆಟಿವ್ ಏನು ನಮ್ಗೆ ಕಮೆಂಟ್ಸ್ ಪಾಸ್ ಮಾಡ್ತಲ್ಲ, ಬಟ್ ಯಾವತ್ತೂ ನಾವು ತಲೆಗೆ ಹಚ್ಕೊಂಡೇ ಇಲ್ಲ. ನಮ್ಮ ಕೆಲಸವನ್ನ ನಿರಂತರವಾಗಿ ನಾವು ಮಾಡ್ತಾನೆ ಇರ್ತೇವೆ. ನಮಗೆ ಇಲ್ಲಿಗೆ ನಾನು ಹೇಳ್ಬಾರ್ದು, ಆಕ್ಚುಲಿ ನನಗೆ ಕರೆದು ಸನ್ಮಾನ ಮಾಡಿ ಅಂತಲ್ಲ, ನಾವೇನು ಸನ್ಮಾನ ಮಾಡಿದ್ವಿ ನಮ್ಮ ಕ್ಲಬ್ ವತಿಯಿಂದ ಎಲ್ಲರಿಗೂ ಧನ್ಯವಾದಗಳನ್ನ ಅರ್ಪಿಸ್ತಾ ಇದ್ದೇನೆ. ಹಾಗೇನೆ ಈ ನಾವು ಎಲ್ಲರ ಈಗಿನ ಪ್ರಶಸ್ತಿಯನ್ನು ಸ್ವೀಕರಿಸಿದಂತ ಎಲ್ಲ ಶಿಕ್ಷಕರ ಪರವಾಗಿ ನಾನು ಒಂದು ಮಾತು ಹೇಳ್ತಾ ಇದ್ದೇನೆ. ಏನು ಪ್ರಶಸ್ತಿಯನ್ನು ಕೊಟ್ಟಿದ್ದೀರಿ, ನಮ್ಮ ಜವಾಬ್ದಾರಿಯನ್ನು ನಾವು ಅರ್ಥಕೊಳ್ಳಿಕ್ಕೂ ಕೂಡ ಸಹಾಯ ಮಾಡ್ತಾ ಇದ್ದೇವೆ. ಯಾಕೆ ನಮಗೆ ಪ್ರಶಸ್ತಿಯನ್ನು ಕೊಟ್ಟಿದ್ದೀರಿ ಅನ್ನೋದು ನಮಗೂ ಒಂದು ಗುರುತರ ಜವಾಬ್ದಾರಿ ನಮ್ಮ ಹತ್ರ ಇದೆ. ಅದನ್ನ ನಾವು ಮುಂದೆ ನಮ್ಮ ರಿಟೈರ್ಡ್ ಆಗೋ ಕಾಲಕ್ಕೂ ಆಗಲಿ, ರಿಟೈರ್ಡ್ ಆದ್ಮೇಲೆ ಆಗಲಿ, ಅದನ್ನ ನಾವು ಈ ಕ್ಲಬ್ನ ಹೆಸರು ಕೂಡ ಅಥವಾ ನಮ್ಮ ತಂದೆ ತಾಯಿ ಹೆಸರು, ನಮ್ಮ ಶಿಕ್ಷಕರ ಹೆಸರು ಯಾವತ್ತೂ ನಾವು ನಿರಂತರವಾಗಿ ಅದನ್ನ ನಾವು ಹಿಡಿದಿಟ್ಕೊಳ್ತಾ ಇದೆ ಅಂತ ಹೇಳ್ತಾ ನನ್ನ 2 ಮಾತುಗಳನ್ನು ಮುಗಿಸ್ತಾ ಇದ್ದೀನಿ. ರೋಟರಿ ಕ್ಲಬ್ನ ವತಿಯಿಂದ ಇವತ್ತಿನ ಒಂದು ಶಿಕ್ಷಕರ ಸನ್ಮಾನ ಇಟ್ಟುಕೊಂಡದ್ದು ನಮಗೆ ತುಂಬ ಖುಷಿಯನ್ನು ಉಂಟು ಮಾಡಿದೆ. ನಾವು ನಮ್ಮ ಶಿಕ್ಷಕ ವೃತ್ತಿ ಬಂದ ತಕ್ಷಣ ನಾವು ನಮ್ಮ ತಂದೆಯವರನ್ನು ಹೇಳ್ತಿರಂದೆ, ನೀವು ಒಂದು ನಿಯತ್ತಿಂದ ನಿನ್ನ ಒಂದು ಕೆಲಸ ಮಾಡೋ, ನಿನ್ನ ಅಭಿವೃದ್ಧಿ ಆಗ್ತದೆ ಮುಂದೆ ಅಂತ ಹೇಳ್ತಿದ್ರು. ಆ ರೀತಿ ನಾವು ಒಂದು ಇಂಟೀರಿಯರ್ ಪ್ಲೇಸ್ನಲ್ಲಿ 20 ವರ್ಷಕ್ಕಿಂತ ಹೆಚ್ಚು ಸೇವೆಯನ್ನು ಮಾಡಿದ್ವಿ. ಈಗ ಪ್ರೆಸೆಂಟ್ ಮುಗದ ಶಾಲೆಯಲ್ಲಿ ಪ್ರಧಾನಗಳು ಅಂತ ಸೇವೆ ಸಲ್ಲಿಸ್ತಾ ಇದ್ದೀವಿ. ರೋಟ್ರಿ ಕ್ಲಬ್ನವ್ರು ಸನ್ಮಾನ ಮಾಡಿದ್ದು ನಮಗೆ ಒಳ್ಳೆಯ ಒಂದು, ನಮಗೆ ಮನಸ್ಸಿಗೆ ಒಂದು ಹೆಚ್ಚಿನ ಸಂತೋಷವನ್ನು ಉಂಟು ಮಾಡ್ತಾ ಇದೆ. ರೋಟ್ರಿ ಕ್ಲಬ್ನವರು ಬೇರೆ ಬೇರೆ ಕೆಲಸ ಮಾಡೋದನ್ನು ನಾವು ನ್ಯೂಸ್ನಲ್ಲಿ ನೋಡ್ತಿದ್ವಿ. ಮತ್ತು ಒಂದು ಸಲ ನಮ್ಮ ಶಾಲೆಯ ಮಕ್ಕಳಿಗೆ ಅವರು ನೋಟ್ಬುಕ್ಸು, ಸ್ಕೂಲ್ ಬ್ಯಾಗನ್ನು ಕೊಟ್ಟಿದ್ರು. ಅದನ್ನು ಅವತ್ತಿನ ಫಂಕ್ಷನ್ ನಾವು ನೆನೆಸ್ಕೊಂಡ್ವಿ. ಇದು ಬಹಳ ಒಳ್ಳೆಯ ಕಾರ್ಯಕ್ರಮಗಳನ್ನು ಇವರು ಹಮ್ಮಿಕೊಂಡಿದ್ದು ನಾವು ಕಂಡುಕೊಂಡಿವಿ. ಕೃಷ್ಣಾಬಾಯಿ ಒಡೆಯರ್. ಇವತ್ತು ರೋಟರಿ ಕ್ಲಬ್ನವರು ನಮ್ಮನ್ನು ಕರೆಸಿ ಒಬ್ಬ ಶಿಕ್ಷಕರಿಗೆ ಸನ್ಮಾನ ಮಾಡಿದ್ದಕ್ಕೆ ಅವರಿಗೆ ನಾನು ಆಭಾರಿಯಾಗಿದ್ದೇನೆ. ನನಗೆ ತುಂಬ ಹೆಮ್ಮೆ ಆಗುತ್ತಿದೆ. ನಾನು ಯಾವುದೋ ಒಂದು ಅಳ್ನಾವರದಂಥ ಒಂದು ಕಡೆಯ ಒಂದು ಶಾಲೆಯಲ್ಲಿ ಶಿಕ್ಷಕಿಯಾಗಿ ಕಾರ್ಯನಿರ್ವಹಿಸ್ತಾ ಇದ್ರೂ ಕೂಡ ನನ್ನನ್ನು ಅವರು ಗುರುತಿಸಿ ನನಗೆ ಸನ್ಮಾನ ಮಾಡಿದ್ದಕ್ಕಾಗಿ ನಾನು ಅವರಿಗೆ ಆಭಾರಿಯಾಗಿದ್ದೇನೆ. ಈ ಸನ್ಮಾನವನ್ನು ನಾನು ಒಂದು ನನ್ನ ಜವಾಬ್ದಾರಿಯಾಗಿ ತೆಗೆದುಕೊಂಡು ಮಕ್ಕಳಿಗೆ ಇನ್ನೂ ಅನೇಕ ಅನುಕೂಲತೆಗಳನ್ನು ಕೊಡೋದಕ್ಕೆ ಶ್ರಮಿಸ್ತೀನಿ. ಇಷ್ಟು ಹೇಳಿ ನನ್ನ ಮಾತನ್ನು. ನನ್ನ ಹೆಸರು ದೀಪಾ ಲಾಡ್ ಅಂತ. ನಮಸ್ಕಾರ. ಇವತ್ತು ರೋಟರಿ ಕ್ಲಬ್ ವತಿಯಿಂದ ನಮಗೆ ನ್ಯಾಷನಲ್ ಬಿಲ್ಡರ್ ಅಂತ ಅವಾರ್ಡ್ ಅಂತ ಕೊಟ್ಟಿದ್ದಾರೆ. ಸೊ ಈ ಅವಾರ್ಡಿಂದ ನಮ್ದು ಜವಾಬ್ದಾರಿ ಹೆಚ್ಚು ಮಾಡಿದ್ದಾರೆ. ಮತ್ತು ಅವರು ನಮ್ಮ ಸರ್ಕಾರಿ ಶಾಲೆಯಲ್ಲಿ ಕಲಿಯುತ್ತಿರುವಂಥ ಶಿಕ್ಷಕರನ್ನ ಗುರುತಿಸಿ ಸೊ ಈ ಅವಾರ್ಡ್ ಕೊಡ್ತಾ ಇರೋದು ನಮಗೆ ಒಂದು ಗೌರವವಾದ ವಿಷಯ. ಈ ರೋಟರಿ ಕ್ಲಬ್ನವ್ರಿಗೆ ನಾನು ಆಭಾರಿಯಾಗಿದ್ದೀನಿ. ಮತ್ತು ಇದೇ ಥರ ಈ ನಮಗೆ ಪ್ರೋತ್ಸಾಹವನ್ನು ಕೊಟ್ಟರೆ ನಾವಿನ್ನೂ ಹೆಚ್ಚು ಹೆಚ್ಚು ಕೆಲಸ ಮಾಡೋದಕ್ಕೆ ಸಹಾಯ ಆಗ್ತೈತಿ. ಅದಕ್ಕೆ ನಾನು ಎಲ್ಲ ಶಿಕ್ಷಕರ ವತಿಯಿಂದ ಅವ್ರಿಗೆ ಧನ್ಯವಾದಗಳನ್ನು ತಿಳಿಸ್ತೀನಿ. ರೋಟರಿ ಕ್ಲಬ್ ಅವ್ರಿಗೆ ಮತ್ತು ಎಲ್ಲ ಅಧ್ಯಕ್ಷರಿಗೆ, ಸದಸ್ಯರಿಗೆ ನನ್ನ ಕಡೆಯಿಂದ ಧನ್ಯವಾದಗಳನ್ನು ಹೇಳ್ತೀನಿ. ಥ್ಯಾಂಕ್ ಯು. ಪ್ರೇಮಾ ಎಲ್ಗಾರ್ ಅಂತ, ನಂದು KPS ಕರಡಿಗುಡ್ಡ ಶಾಲೆ. ನಮಸ್ತೆ, ನನ್ನ ಹೆಸರು ಪ್ರಶಾಂತ್ ಜಳಕಿ, ಸರ್ಕಾರ ಪ್ರೌಢಶಾಲೆ ಕಲ್ಕೇರಿ. ನನಗೆ ಇವತ್ತು ಈ ಪ್ರಶಸ್ತಿ ಸ್ವೀಕರಿಸಿದ್ದು ತುಂಬ ಖುಷಿ ಅನ್ನಿಸ್ತಾ ಇದೆ. ಜೊತೆಗೆ ನನ್ನ ಜವಾಬ್ದಾರಿ ಇನ್ನೂ ಹೆಚ್ಚಿಸಿದೆ ಈ ಪ್ರಶಸ್ತಿ. ವಿಶೇಷವಾಗಿ ಏನಪ್ಪ ಅಂದ್ರೆ ಸರ್ಕಾರಿ ಶಾಲೆ ಮಕ್ಕಳನ್ನು, ಅದರಲ್ಲೂ ಬಡ ಪ್ರತಿಭಾವಂತ ವಿದ್ಯಾರ್ಥಿಗಳನ್ನು ಇನ್ನಷ್ಟು ಅವ್ರು ಏನಪ್ಪ ಅಂದ್ರೆ ಸಮಾಜದಲ್ಲಿ ಮುಖ್ಯವಾಹಿನಿಗೆ ಬರಬೇಕು. ಅವರೆಲ್ಲರೂ ಕೂಡ ಏನಪ್ಪ ಅಂದ್ರೆ ಉತ್ತಮವಾಗಿರ್ತಕ್ಕಂಥ ಗುಣಮಟ್ಟದ ಶಿಕ್ಷಣವನ್ನು ಪಡಿಬೇಕು ಅನ್ನೋದೇ ನನ್ನ ಪ್ರಮುಖವಾಗಿರ್ತಕ್ಕಂಥ ಉದ್ದೇಶ. ಅವ್ರ ಸಮಾಜದಲ್ಲಿ, ದೇಶದ, ಜಗತ್ತಿನ ಯಾವುದೇ ಮೂಲೆಯಲ್ಲಿ ಏನಪ್ಪ ಅಂದ್ರೆ ಪ್ರಜ್ಞಾವಂತ ಪ್ರಜೆಗಳಾಗಿ ಅವರೆಲ್ಲ ಬದುಕಬೇಕು. ಆ ರೀತಿಯಾಗಿರ್ತಕ್ಕಂಥ ಗುಣಮಟ್ಟ ಶಿಕ್ಷಣ ಕೊಡಲು ನಾನು ಹಗಲು ಶ್ರಮಿಸ್ತೀನಿ ಅಂತೇಳಿ ಈ ಮೂಲಕ ಹೇಳ್ತಾ ಇದ್ದೀನಿ. ಜೊತೆಗೆ ರೋಟರಿ ಕ್ಲಬ್ ಅವರಿಗೂ ಕೂಡ ನನ್ನನ್ನು ಗುರುತಿಸಿ ಎಲೆಮೇರೆಕಾಯಿಯಂತೆ ಮಾಡ್ತಾ ಇರ್ತಕ್ಕ ನನ್ನ ಇದನ್ನು ಪ್ರತಿಭೆ ಅಥವಾ ನನ್ನ ಕಾರ್ಯವನ್ನು ಗುರುತಿಸಿ ತಮ್ಮನ್ನು ಕರೆದು ನನ್ನ ಸನ್ಮಾನ ಮಾಡಿದ್ದಕ್ಕೆ ತಮಗೂ ಕೂಡ ಅಧ್ಯಕ್ಷರಿಗೆ ಮತ್ತು ಅಲ್ಲಿರ್ತಕ್ಕಂಥ ಸರ್ವರಿಗೂ ಕೂಡ ತುಂಬ ಧನ್ಯವಾದಗಳನ್ನು ಹೇಳ್ತಾ ಇದ್ದೀನಿ.